ಇವರೆಲ್ಲ ಮಗಳು. ಓಕೆ, 25 ವರ್ಷ ಆಯ್ತಾ? ಹಾಂ ಹಾಂ ಹಾಂ. ಈಗೆಲ್ಲ ಆಗ್ತದೆ ಅಂತ ಖಂಡಿತ ಎನಿಸಲಿಲ್ಲ. ಬೆಳಿಗ್ಗೆ 5ವರೆಗೆ ನಾನು ಹೋದರೆ ಬರೋದು 5ವರೆಗೆ, ಅಷ್ಟರವರೆಗೆ ಏನಾದರೂ ಒಬ್ಬಳೇ ಇಲ್ಲೇ ಇರೋದು ಸಹ. ಹೊರಗೆ ಕೂತ್ಕೊಳಿಸಿ ಹೋಗುದು, ಇಲ್ಲಿ ನೆರೆಕರೆಯವರೆಲ್ಲ ನೋಡಿಕೊಂಡು ಹೋಗುದು, ಟಾಟಾ ಮಾಡಿಕೊಂಡು ಇದ್ದಾಳೆ ಎಂತ ಮಾಡ್ತಾಳೆ ಅಂತೇಳಿ. ನಾನು ಆಚೆಯಿಂದ ಫೋನ್ ಮಾಡುವಾಗ ಇದ್ದಾಳೆ ಅಕ್ಕ, ತಲೆ ಬಿಸಿ ಮಾಡಬೇಡಿ ಅಂತೇಳಿ ಹೇಳ್ತಾರೆ. ಅಂಥ ಕಠಿಣ ಪರಿಸ್ಥಿತಿ. ಅದಕ್ಕೋಸ್ಕರ ನಾನು ನಿನ್ನೆ ವಿಡಿಯೋ ನೋಡಿ, ನಾನು ಇದಕ್ಕಿಂತ ಮೊದಲು ಕೂಡ ತುಂಬ ವಿಡಿಯೋ ನೋಡಿದ್ದೇನೆ. ನಾನು ಯಾವತ್ತೂ ಹಾಗೆ ಮಾಡಿದವಳಲ್ಲ. ಒಂದು ತುಂಬ ಕಷ್ಟದಲ್ಲಿದ್ದೇನೆ, ನನಗೆ ಒಂದು ಮನೆ ಮಾಡಿ ಕೊಡ್ಬೋದಾ ಸರ್ ಅಂತ ಹೇಳಿ ಕಮೆಂಟ್ ಹಾಕಿದೆ. ಅದರಲ್ಲಿ ನನಗೆ ತಪ್ಪಿ ಒಂದು ನನ್ನ ಅಜಾಗ್ರತೆಯಿಂದ ನನಗೆ ನಂಬರ್ ಹಾಕಿ ಹೋಯಿತು. ಹೀಗೆಲ್ಲ ಆಗ್ತದೆ ಅಂತ ಹೇಳಿ ನಾನು ಖಂಡಿತ ಎನಿಸಲಿಲ್ಲ. ಸುಮ್ಮನೆ ಯಾರು ಕೂಡ ಒಂದು ವಿಡಿಯೋಗಳು ಬಂದಾಗ ನಮಗೆ ಸಹಾಯ ಆಗಬೇಕಂತ ನಂಬರ್ ಹಾಕಿದ್ರೆ ಈ ರೀತಿ ಯಾಮಾರಿಸತಕ್ಕಂಥ ಜನಗಳಿಗೆ ಸಿಕ್ಕಾಕೊಳ್ತೀರಿ. ಏನ್ ಹೇಳ್ತೀರಿ? ಯಾವ ರವಿ ಕಕ್ಕೆ ಪದವು, ನೀವು ಯಾರು, ನೀವು ಏನ್ ಫೇಕ್ ಮಾಡ್ತಿದ್ದೀರಾ ಎಲ್ಲ ನಮಗೆ ಗೊತ್ತು. ನಿನ್ನೆ ಯಾವ ಚಾನೆಲ್ ಅಲ್ಲಿ ನೀವು ನೋಡಿದ್ರೋ ನಾನೇ ವಿಜಯ ವಿಖ್ಯಾತ ಅಂತಲೇ ಮಾತಾಡ್ತಿರೋದು. ಇಲ್ಲಿ ಬಂದು ಈ ಅಮ್ಮನೇ ಇಲ್ಲಿದ್ದಾರೆ. ಯಾರಾದರೂ ನಮ್ಮ ಶಿವಳ್ಳಿಯ ಇದರಲ್ಲಿ ಆದರೂ ಆದೀತು, ಬೇರೆ ಹೀಗೆ ಮಾತ್ರ ನನಗೆ ತೊಂದರೆ ಕೊಟ್ಟು ಇದು ಮಾಡಬೇಡಿ ದಯವಿಟ್ಟು. ಸಹಾಯ ಮಾಡುವುದಿದ್ದರೆ ಯಾವ ರೂಪದಲ್ಲಿ ಆದರೂ ನನಗೆ ಒಂದು ಈಗ ಅಗತ್ಯ ಇರುವುದು ನನಗೆ ಮನೆಯದ್ದು. ಅದೊಂದು 3 ಸೆನ್ಸಿನ ಜಾಗದಲ್ಲಿ ಒಂದು ಸಣ್ಣ ಜೋಂಪಡಿಯಾಗಿ ಮಾಡಿಕೊಟ್ರು ಆದೀತು. ನನ್ನ ರಿಕ್ವೆಸ್ಟ್ ಅಷ್ಟೇ. ಎಲ್ರಿಗೂ ನಮಸ್ಕಾರ. ಇವತ್ತು ನಿಮ್ಮ ಮುಂದೆ ಬಂದಿರುವಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನಿನ್ನೆ ಒಂದು ವಿಡಿಯೋನ ಹಾಕಿದೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲಿರುವಂತ ಒಬ್ಬ ತಾಯಿಗೆ, ಗಂಡನನ್ನ ಕಳೆದುಕೊಂಡಿರುವಂತಹ ತಾಯಿಗೆ, ಜೊತೆಗೆ ಅವರ 2 ಪುಟ್ಟ ಮಕ್ಕಳಿಗೆ ರವಿ ಕಕ್ಕೆ ಪದವು ಜೊತೆಗೆ ಒಂದಷ್ಟು ದಾನಿಗಳ ಸಹಕಾರದಿಂದ ಒಂದು ಮನೆಯನ್ನ ಕಟ್ಟಿಕೊಟ್ಟಿದ್ರು. ಆ ಮನೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಪೂರೈಕೆಗಳನ್ನ, ಸವಲತ್ತುಗಳನ್ನ ಒದಗಿಸಿ ಅದರ ಉದ್ಘಾಟನೆಯನ್ನ ಮಾಡಿ ಅವರಿಗೆ ಹಸ್ತಾಂತರಿಸತಕ್ಕಂಥ ಕೆಲಸ ಆಯಿತು. ಅದನ್ನು ನಾವು ಅಲ್ಲಿ ಹೋಗಿ ಈ ರೀತಿಯ ಕಾರ್ಯವನ್ನ ಮಾಡಿರ್ತಕ್ಕಂತಹ ರವಿ ಕಕ್ಕೆ ಪದರವರ ವಿಚಾರವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟದನ್ನು ನೋಡಿದ್ದೀರಿ. ಅವರಿಗೆಲ್ಲರಿಗೂ ಕೂಡ ಎಲ್ಲ ವಿಭಾಗದಲ್ಲಿ ಪ್ರಶಂಸೆಗಳನ್ನ ಕೊಟ್ಟಿದ್ದೀರಿ. ಯಾಕಂದ್ರೆ ರವಿ ಕಕ್ಕೆ ಪದವು ಈ ಮೊದಲಲ್ಲ, ಈ ಹಿಂದೆಯೂ ಕೂಡ ಈ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂತಹ ವ್ಯಕ್ತಿ. ಅದಕ್ಕಾಗಿ ಅವರಿಗೆ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ವಿಶ್ವಾಸನ ಮಾಡಿದ್ದೇವೆ. ಇನ್ನು ಕೂಡ ಅವರು ಆ ರೀತಿಯ ಕೆಲಸಗಳನ್ನ ಮಾಡಲಿ, ಅದಕ್ಕೆ ಬೇಕಾಗಿರುವಂತಹ ಶಕ್ತಿ ದೇವರು, ದೈವ ಎಲ್ಲ ಕೂಡ ಅವರಿಗೆ ನೀಡಲಿ ಅಂತ ಕೇಳಿಕೊಳ್ತೇನೆ. ವಿಡಿಯೋ ಬಂತು, ನಮ್ಮ ಫೇಸ್ಬುಕ್ ಚಾನೆಲ್ ವಿಜಯ ವಿಖ್ಯಾತಲ್ಲಿ ಬಂತು, ಯೂಟ್ಯೂಬ್ ಅಲ್ಲಿ ಬಂತು, ಇನ್ಸ್ಟಾಗ್ರಾಮ್ ಅಲ್ಲಿ ಬಂತು, ವಾಟ್ಸಪ್ ಅಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಓಡಾಟ ಇತ್ತು. ಹಾಗೇನೆ ಈ ರೀತಿಯ ಕಾರ್ಯವನ್ನ ಮೆಚ್ಚಿ ಜನಗಳು ಇನ್ನಷ್ಟು ಜನಗಳಿಗೆ ಗೊತ್ತಾಗ್ಲಿ ಅಂತ ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ತಾ ಹೋದ್ರು. ಸೊ ಇವತ್ತು ಜಸ್ಟ್ ಒಂದು 14-15 ಅವರ್ಸ್ ಅಲ್ಲಿ 1 ಲಕ್ಷ ಮೇಲೆ ವ್ಯೂಸ್ ಫೇಸ್ಬುಕ್ ಅಲ್ಲಿ ಕೂಡ ಆಗಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಆಗಿದೆ, ಯೂಟ್ಯೂಬ್ ಅಲ್ಲಿ ಕೂಡ ಒಳ್ಳೆ ಆಗ್ತಾ ಇದೆ. ಹಾಗಿರುವಾಗ ಇದನ್ನ ನೋಡಿ ಯಾರೋ ಒಬ್ಬ ಫೇಸ್ಬುಕ್ ಅಲ್ಲಿ ಇದನ್ನ ನೋಡಿ ಕಮೆಂಟ್ ಅನ್ನೆಲ್ಲ ಚೆಕ್ ಮಾಡಿದ್ದಾರೆ. ಆ ವಿಡಿಯೋಕ್ಕೆ ಒಬ್ರು ಪುತ್ತೂರಿನವರು ಅಂತ ಹೇಳುವಂತ ವ್ಯಕ್ತಿ, ಒಬ್ರು ಮಹಿಳೆ ಅದಕ್ಕೆ ಮೆಸೇಜ್ ಅನ್ನ ಹಾಕಿದ್ದಾರೆ. ಅವ್ರು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ನಂಗೆ ಗೊತ್ತಿಲ್ಲ. ಅವ್ರ ಹೆಸರೆಂತ? ವಸಂತಿ ಅಂತ ಫೇಸ್ಬುಕ್ ಅಲ್ಲಿ ಇದೆ. ಒಂದು ಕಮೆಂಟ್ ಅನ್ನ ಮಾಡಿದ್ದಾರೆ ನೋಡಿ, ನಾನು ಹಾಕ್ತೇನೆ ಕಮೆಂಟ್ ಏನಿದೆ ಅಂತ ನೋಡಿ. ಈ ರೀತಿಯ ಕಮೆಂಟ್ ಅನ್ನ ಹಾಕಿದ್ದಾರೆ. ಈ ಕಮೆಂಟ್ ಅಲ್ಲಿ ನಾನು ಹೇಳುದಿದ್ರೆ ಏನೆಲ್ಲ ಇದೆ ನೋಡ್ತೇನೆ ನೋಡಿ. ನಮಸ್ತೆ ಸರ್, ನನ್ನ ಹೆಸರು ವಸಂತಿ, ಪುತ್ತೂರಿನಿಂದ ನಾನು ತುಂಬಾ ಕಷ್ಟದಲ್ಲಿದ್ದೇನೆ ಸರ್. ನನಗೆ ಗಂಡ ಇಲ್ಲ, ತೀರಿ ಹೋಗಿದ್ದಾರೆ, 3 ವರ್ಷ ಆಯ್ತು. ನನಗೆ ಒಬ್ಬಳು ಅಂಗವಿಕಲ ಮಗಳು ಇದ್ದಾಳೆ, 25 ವರ್ಷ ಆಯ್ತು ಅವಳಿಗೆ. ನಂಗೆ ಸ್ವಂತ ಮನೆ ಕೂಡ ಇಲ್ಲ, ಬಾಡಿಗೆ ಮನೆಯಲ್ಲಿ ಇರುವುದು, ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೇನೆ. ಅದಕ್ಕೆ ನಂಗೆ ಒಂದು ಮನೆ ವ್ಯವಸ್ಥೆ ಮಾಡಬಹುದಾ ಸಾರ್ ಅಂತ ಕೈ ಮುಗಿದು ನನ್ನ ನಂಬರ್ ಅಂತ ಹೇಳಿ ಅವರ ನಂಬರ್ ಕಳಿಸಿದ್ದಾರೆ. ಆಯ್ತಾ? ಸೊ ಆ ನಂಬರ್ ಅನ್ನ ನೋಡಿ ಒಬ್ಬ ವ್ಯಕ್ತಿ, ಏನು ದತ್ತಾತ್ರೇಯ ಅಂತ ಹೇಳುವಂತ ವ್ಯಕ್ತಿ ಅವರಿಗೆ ಕರೆಯನ್ನ ಮಾಡಿದ್ದಾರೆ. ಲ್ಯಾಂಗ್ವೇಜ್ ನೋಡಿದ್ರೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಈ ಕಡೆ ಲ್ಯಾಂಗ್ವೇಜ್ ಇರಲಿಲ್ಲ. ಸೊ ನನ್ನ ಪ್ರಕಾರ ಅದು ಕರ್ನಾಟಕದ ಬೇರೆ ಕಡೆಯವರು ಅಂತ ನಾನು ಭಾವಿಸ್ತೇನೆ, ಈ ಕಡೆಯವರಲ್ಲದೆ, ಎಲ್ಲಿಂದ ಅವ್ರದ್ದು ಗೊತ್ತಿಲ್ಲ. ಅವರು ಕರೆಯನ್ನ ಮಾಡಿ ಅವ್ರ ಜೊತೆ ಮಾತಾಡಿದ್ದಾರೆ. ಮಾತಾಡಿರೋದು ಯಾವ ರೀತಿ ಅಂತ ಹೇಳಿದ್ರೆ, ರವಿ ಕಕ್ಕೆ ಪದವು ಹಾಗೇನೆ ಆ ವ್ಯಕ್ತಿಗೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ರವಿ ಕಕ್ಕೆ ಪದವು ಜೊತೆಗೆ ನಾನು ಮಾತಾಡಿದ್ದೇನೆ ಈ ಬಗ್ಗೆ, ನಾನು ಇದರ ಬಗ್ಗೆ ಹಣವನ್ನು ಕೂಡ ಕಲೆಕ್ಷನ್ ಮಾಡಿದ್ದೇನೆ, ನೀವು ನಿಮ್ಮ ಅಕೌಂಟ್ ನಂಬರ್ ಅನ್ನ ಕಳಿಸಿ, ನಿಮ್ಮ ಸ್ಕ್ಯಾನರ್ ಅನ್ನ ಕಳಿಸಿ ಅಂತ. ಸೊ ಆಗ ಇವ್ರು ಹೇಳಿದರೆ ಅಕೌಂಟ್ ಇಲ್ಲ ಅಂತ. ಆ ಮಾತಾಡಿರುವಂತ ದತ್ತಾತ್ರೇಯ ಅಂತ ಹೇಳುವಂತ ವ್ಯಕ್ತಿ ಆಕ್ಚುಲಿ ದತ್ತಾತ್ರೇಯ ಅಂತ ಹೇಳಿದ್ದಾರೆ. ಅವರಿಗೆ ಯಾವ ರೀತಿಯಲ್ಲಿ ರವಿ ಕಕ್ಕೆ ಪದವರು ನೋಡುವಾಗ ರವಿ ಕಕ್ಕೆ ಪದವರಿಗೆ ಅಂತ ವ್ಯಕ್ತಿ ಗೊತ್ತೇ ಇಲ್ಲ, ಯಾರಂತ ಗೊತ್ತೇ ಇಲ್ಲ. ಎಷ್ಟರ ಮಟ್ಟಿಗೆ ಅವರು ಈ ಒಂದು ತಾಯಿಯನ್ನ ಅಥವಾ ಆ ರೀತಿ ಒಂದು ವ್ಯಕ್ತಿ ಇದ್ದಾರ ನಂಗೆ ಗೊತ್ತಿಲ್ಲ. ಅವ್ರ ನಾನು ಕಾಂಟ್ಯಾಕ್ಟ್ ಆಗ್ಬೇಕು ಇವಾಗ.
ಸೊ ಅವರನ್ನ ಯಾಮರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಜೊತೆಗೆ ಇಷ್ಟು ಹಣ ಇದೆ ಅಂತ ಹೇಳೋದರ ಬಗ್ಗೆ ಹೇಳಿದ್ದಾರೆ. ನಂಬರನ್ನ ಕಮೆಂಟ್ಗಳಲ್ಲಿ ಹಾಕುವುದಲ್ಲ, ನೀವು ಯಾರು ಕೂಡ ಒಂದು ವಿಡಿಯೋಗಳು ಬಂದಾಗ ನಮಗೆ ಸಹಾಯ ಆಗ್ಬೇಕಂತ ನಂಬರ್ ಹಾಕಿದ್ರೆ ಈ ರೀತಿ ಯಾಮಾರಿಸ್ತಕ್ಕಂಥ ಜನಗಳಿಗೆ ಸಿಕ್ಕಾಕೊಳ್ತೀರಿ. ಏನ್ ಹೇಳ್ತೀರಿ? ಸೊ ನಾನಿವಾಗ ಇದು ತೆಗಿರಿ, ನೀವು ಯಾವ್ದು ಅದು ನೋಡಿದಿರಲ್ಲ, ಮೊದಲಿಗೆ ವಸಂತಿ ಅವರಿಗೆ ಕಾಲ್ ಮಾಡಿ, ಅದ್ರ ನಂಬರ್ ಅವ್ರದ್ದು ಹಾಕಿದಾರಲ್ಲ, ವಸಂತಿ ಅವರಿಗೆ ಕಾಲ್ ಮಾಡ್ತೇನೆ. ಇದು ಎಷ್ಟರ ಮಟ್ಟಿಗೆ ವಸಂತಿ ಅಂತ ಹೇಳತಕ್ಕಂಥವ್ರು ಹೌದು ಅಥವಾ ವಸಂತಿ ಅವರಿಗೆ ಅದು ದತ್ತಾತ್ರೇಯ ಅಂತ ಹೇಳುವಂತ ವ್ಯಕ್ತಿ ಮಾತಾಡುವಾಗ ವಸಂತಿ ಅವರು ನಾನೆಂತ ತಿಳ್ಕೊಂಡ್ರ, ವಿಜಯವಿಖ್ಯಾತ ತಿಳ್ಕೊಂಡ್ರ, ರವಿ ಕಕ್ಕೆಪದವ್ರಿಗೆ ಕಾಲ್ ಮಾಡುವಾಗ ಅವ್ರು ಹೇಳ್ತಾ ಇದಾರೆ ಅವರಿಗೆ ಅದು ಗೊತ್ತಿಲ್ಲ. ಅವನಿಲ್ಲಿ ವಸಂತಿ ಮಾಡೋ ಬದಲು ರವೀಣನಿಗೆ ಒಂದು ಸಲ ಕಾಲ್ ಮಾಡ್ತೇನೆ. ರವಿ ಕಕ್ಕೆಪದವ್ ಅವರು ಏನ್ ಹೇಳ್ತಾರೆ ಕೇಳುವ. ಅವರಿಗೆ ಆ ರೀತಿಯ ವ್ಯಕ್ತಿ ಗೊತ್ತಿದೆ, ದತ್ತಾತ್ರೇಯ ಅಂತ ಹೇಳುವಂತ ವ್ಯಕ್ತಿ ರವಿ ಕಕ್ಕೆಪದವ್ ಅವರಿಗೆ ಗೊತ್ತಿದೆ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕಲ್ಲ. ಇಲ್ಲಾದ್ರೂ ಗೊತ್ತಿದ್ರೆ ಮತ್ತೆ ನಮಗೆ ಅದು ಪ್ರಾಬ್ಲಮ್ ಬೇಡ ಪಾಪ. ಅದು ನೋಡ, ಇದಾರ ಅಂತ ನೋಡಿ. ಕೆಲವು ಸ್ಕ್ಯಾಮ್ಗಳು ಯಾವ ರೀತಿ ಆಗ್ತಿದೆ ಅಂತ ಹೇಳೋದಕ್ಕೆ ಬೇಕಾಗಿ ವಿಡಿಯೋ ಹಾಕ್ತಿರೋದು. ನಂಬರ್ ಸುಮ್ಮನೆ ಇಲ್ಲೆಲ್ಲ ಹಾಕಬೇಡಿ, ಸಹಾಯ ಬೇಕು ಅಂತ. ಯಾಮಾರಿಸುವ ಜನಗಳೇ ಜಾಸ್ತಿ ಇದ್ದಾರೆ ನಾನು ಭಾವಿಸ್ಕೊಳ್ತೇನೆ. ನೋಡ, ಇದನ್ನು ಡೀಟೇಲ್ ಆಗಿ ಕಂಪ್ಲೀಟ್ ಮಾಡಿ ಈ ವಿಡಿಯೋನ ಕಟ್ ಮಾಡ್ತೇನೆ. ರವೀಣ ಕಾಲ್ ಎತ್ತಿಲ್ಲ, ಬಿಸಿ ಇದ್ದಾರೆ. ಎಂತ ಅವಸ್ಥೆ ಅಲ್ಲ. ಇವರು ರವೀಣಂಗಾಗಿ ಮೆಸೇಜ್ ಹಾಕಿದ್ದಾರೆ, ಯಾರು ಪೊಲೀಸ್ ಕಂಪ್ಲೇಂಟ್ ಕೊರೋಡ ಅಂತ ಪಾಪ. ಅಂದ್ರೆ ಅವರು ಕೈಯಿಂದ ಹಾಕಿ 4 ಲಕ್ಷ ಕೈಯಿಂದ ಹಾಕಿ ಇಲ್ಲಿ ಮಾಡುವಾಗ ಅವ್ರ ಹೆಸರು ಹೇಳಿಕೊಂಡು ಹೀಗೆ ಇದು ಮಾಡ್ತಾ ಇದ್ರೆ ಎಂತ ಎಲ್ಲ ಕಳ್ರ ಇದಾರೆ ಅಂತ. ಮತ್ತೊಂದು ನಂಬರ್ 2 ಸಲ ತೆಗಿಲಿಲ್ಲ. ಹಲೋ, ಇಲ್ಲ ರವೀಣ ನಮಸ್ತೆ. ಅವು ಯಾನು ತೂಯ ರವೀಣ ಕಡಪುಡ್ನೆ ಕಟ್ಟೆ అయిన ಬಗ್ಗೆ ಡೀಟೇಲ್ ಅದಕ್ಕೆ ಮಾಲ್ ತಂದುಲ್ಲೆ ಸರ್ಚ್ ಮಾಲ್ ತಂದುಲ್ಲೆ ಆ ದತ್ತಾತ್ರೇಯ ಪನಪಣಂಚಿನ ವ್ಯಕ್ತಿ ಗೊತ್ತುಂಡಾ? ಇಜ್ಜಾತ ಓಕೆ ಓಕೆ ರವೀಣ ಅಂಚನೆ ಕೇನ್ಕಂದು ಮಲ್ತೀನಿ ತೂಕೆ ಐನ ಬಗ್ಗೆ ಪಾತ್ರೆ ನನ್ನ ಬಗ್ಗೆ ಡೀಟೇಲ್ ಕೊರ್ಪೇರಿ ಇನ್ನೊಂದು ಮಲ್ ತಂದುಲ್ಲೆ ನ್ಯೂಸ್ ಮಾಲ್ ತಂದುಲ್ಲೆ. ಓಕೆನಾ? ಓಕೆ ಓಕೆ. ನೋಡಿ ರವಿ ಅಣ್ಣನಿಗೆ ಗೊತ್ತಿಲ್ಲ, ರವಿ ಕಕ್ಕೆಪದವ್ರಿಗೆ ಗೊತ್ತಿಲ್ಲ. ಸೊ ಈ ವಸಂತಿ ಅವ್ರಿಗೆ ಕಾಲ್ ಮಾಡಿ. ನೋಡಿ ಇದು ಇದು ಯಾರು ವಸಂತಿ ಅಂತ ಹೇಳಿದ್ರೆ ಯಾರು ನೋಡಿ, ಫೇಸ್ಬುಕ್ ಅಲ್ಲಿ ನನಗೆ ಕಷ್ಟ ಇದೆ, ನನ್ನ ಮಕ್ಕಳಿಗೆ ಅಂಗವಿಕಲ ಅಂತೇಳಿ ಹಾಕಿರುವವರು. ಅವ್ರಿಗೆ ಕಾಲ್ ಮಾಡ್ತೇನೆ. ಎಲ್ಲಿ ಅವರು ಎಲ್ಲಿ ಮನೆಯವರು? ಹಲೋ ಹಲೋ, ವಸಂತಿ ಅವರಾ? ಹೌದು. ನಾನು ವಿಜಯ ವಿಖ್ಯಾತ್ ಅಂತ. ಹೇಳಿ ಸರ್. ನಿಮಗೆ ನಿನ್ನೆ ನಿಮ್ಮ ಒಂದು ಕಾಲ್ ಬಂದಿತ್ತ ನಿಮಗೆ ಯಾರಾದ್ರೂ? ನಿನ್ನೆ ಬರ್ಲಿಲ್ಲ, ಇವತ್ತು ಬಂದಿದೆ. ಇವತ್ತು ಬಂದಿದ್ದಾ? ಓಕೆ. ನಿಮ್ಮ ಮನೆಯಲ್ಲಿ ಆಗ್ತದೆ. ನೀವು ನಮ್ಮ ವಿಡಿಯೋ ನೋಡಿ ಒಂದು ಕಮೆಂಟ್ ಹಾಕಿದ್ರಿ, ನಿಮ್ಮ ನಂಬರ್ ಕೂಡ ಹಾಕಿದ್ರಿ. ಹೌದು. ಗಂಡ ತೀರಿ ಹೋಗಿದ್ದಾರೆ, ಮತ್ತೆ ಮಗಳು ಅಂಗವಿಕಲೆ, 25 ವರ್ಷ ಆಯ್ತು ಅಂತ. ಪುತ್ತೂರು ಅಂತ ಹಾಕಿದ್ರಿ. ಪುತ್ತೂರಲ್ಲಿ ಎಲ್ಲಿ ನಿಮ್ಮ ಮನೆ? ಪುತ್ತೂರಲ್ಲಿ ಮೊಟ್ಟೆಗಾಡಕದಲ್ಲಿ ಇದ್ದೇನೆ ಸರ್. ಪುತ್ತೂರಲ್ಲಿ ಮೊಟ್ಟೆ ತಡಕದಲ್ಲಿ ಇರೋದು? ಬಾಡಿಗೆ ಮನೆಯಲ್ಲಿ ಇರೋದಾ ನೀವು? ಬಾಡಿಗೆ ಮನೆಯಲ್ಲಿ ಇರೋದು ಸರ್. ಓಕೆ. ಇದು ನೀವೆಂತ ಕೆಲಸ ಮಾಡೋದು? ನಾವು ಶಿವಳ್ಳಿ ಬ್ರಾಹ್ಮಿನ್ಸ್. ನಾವು ಅಡಿಗೆಗೆ ಹೆಲ್ಪರ್ ಆಗಿ ಹೋಗುದು, ಮತ್ತೆ ಬಡಿಸಲಿಕ್ಕೆಲ್ಲ ಹೋಗುದು. ಓಕೆ. ನಿಮಗೆ ಜಾಗ ಎಂತ ವ್ಯವಸ್ಥೆಗಳೆಂತ ಇಲ್ವಾ? ಎಂತ ಇಲ್ಲ ಸರ್. ನೀವಂದ್ರೆ ಪುತ್ತೂರು ಶಾಸಕರು ಅಥವಾ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಯಾರು ಮಾತಾಡ್ಲಿಲ್ವಾ ನೀವು? ಎಲ್ಲ ಹೋಗಿ ಮಾತಾಡಿದ್ದೇನೆ. ಅದಕ್ಕೆ ಮೊನ್ನೆ ಇತ್ತೀಚೆಗೆ ಅಶೋಕ್ ಕುಮಾರ್ ಹತ್ರ ಮಾತಾಡಿದಾಗ ಅವರು ಹೇಳಿದ್ರು, ಗವರ್ಮೆಂಟ್ ಅಲ್ಲಿ ನಗರಸಭೆಯಲ್ಲಿ ಜಾಗ ಇಲ್ಲ ಮೇಡಮ್ ಅಮ್ಮ, ನೀವು ಹೀಗೆ ನಿಮಗೆ ಏನಾದ್ರೂ ಯಾರಾದ್ರೂ ಹೀಗೆ ಒಂದು ಹೆಲ್ಪ್ ಮಾಡುವವರು ಇದ್ರೆ ಅವರಿಗೆ ನೀವು ತಿಳಿಸಿ, ಮತ್ತೆ ನಮ್ಮನ್ನೇ ಕಾದು ಕೂತ್ರೆ ಆಗ್ಲಿಕ್ಕಿಲ್ಲ, ಗವರ್ಮೆಂಟ್ ಅಲ್ಲಿ ಜಾಗ ಇಲ್ಲಮ್ಮ ಅಂತ ಹೇಳಿದ್ದಾರೆ. ಓಕೆ. ನಿನ್ನೆ ನನ್ನ ವಿಡಿಯೋ ನೋಡಿದಾಗ ನೀವು ನನಗೆ ಕಮೆಂಟ್ ಹಾಕಿದ್ರಿ. ಹೌದು. ನಿಮ್ಮ ಅದೊಂದು ವಿಡಿಯೋವನ್ನು ನನಗೆ ಒಂದು ಸೆಂಡ್ ಮಾಡಬಹುದಾ? ಅಲ್ಲ, ವಿಡಿಯೋ ಸೆಂಡ್ ಮಾಡೋಣ. ನನಗೆ ನೀವು ಕಮೆಂಟ್ ಮಾಡಿದ್ರಿ, ಹೌದು ನೀವು ಇದ್ದೀರಿ. ಮತ್ತೆ ನಿಮಗೆ ಇವತ್ತು ಬೆಳಿಗ್ಗೆ ಒಬ್ಬರದ್ದು ಕಾಲ್ ಬಂತು. ಇವತ್ತು ಈಗ ಮಧ್ಯಾಹ್ನ ಒಬ್ರು ದತ್ತಾತ್ರೇಯ ಅಂತ ಹೇಳುವವರು ಒಂದು ಫೋನ್ ಮಾಡಿ. ಎಸ್, ನಮಗೆ ಬಂತು. ಈಗ ನಾನು ಪುತ್ತೂರಲ್ಲಿದ್ದೇನೆ. ನಿಮ್ಮ ಪುತ್ತೂರಲ್ಲಿ ಮೊಟ್ಟೆ ತಡಕದಲ್ಲಿ ನಾನು ನಿಮಗೆ ನಿಮ್ಮನ್ನೊಮ್ಮೆ ನಂಗೆ ನೋಡ್ಬೇಕು. ನೀವು ಅಂದ್ರೆ ಆ ವಿಷಯ ಹೌದಲ್ವಾ ಅಂತ ನೋಡ್ಬೋದಲ್ವಾ? ಖಂಡಿತ ನೋಡ್ಬೋದು. ಎಲ್ಲಿ ಮೊಟ್ಟೆ? ಈಗ ಬರ್ತೇನೆ, ನಾನು ಪುತ್ತೂರಲ್ಲಿದ್ದೇನೆ.
ಎಲ್ಲಿದ್ದೀರಿ ಪುತ್ತೂರಲ್ಲಿ? ನನಗೆ ಪುತ್ತೂರಲ್ಲಿ ಇಲ್ಲಿ ನಮ್ಮ ದರ್ಬೆ ಸರ್ಕಲ್ ಇದ್ದೇನೆ. ಹಾ, ನೀವು ಸುಳ್ಯ ರೋಡ್ ಗೊತ್ತುಂಟಾ? ಗೊತ್ತು, ಗೊತ್ತು, ನಾನು ಸುಳ್ಯನೇ, ನಂದು ಊರು ಕೂಡ. ಹಾ, ಸುಳ್ಯಕ್ಕೆ ಗೊತ್ತಾಯ್ತು. ನಿಮ್ದು ಮುಕ್ರಂಪಾಡಿಯಲ್ಲಿ ಲೆಫ್ಟ್ ತಗೊಂಡು ಅಲ್ಲಿ ಬಂದ್ರೆ ಆಯ್ತಲ್ವಾ? ಲೆಫ್ಟ್ ತಕೊಂಡು ಸ್ವಲ್ಪ ಮುಂದೆ ಬರುವಾಗ ಒಂದು ಚಾಮುಂಡೇಶ್ವರಿ ಗುಡಿಯಿಂದ ಸಿಗ್ತದೆ. ಚಾಮುಂಡೇಶ್ವರಿ ಗುಡಿ, ಓಕೆ. ಹಾ, ಚಾಮುಂಡೇಶ್ವರಿ ಅದು ಗುಡಿ ಅದು. ಹಾ, ಅದಕ್ಕಿಂತ ಸ್ವಲ್ಪ ಮುಂದೆ ಬರುವಾಗ ಮುಂದೆ ಬಂದು 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 ಮೊಟ್ಟೆದರ್ಕದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸಿಗ್ತದೆ ಬಲ ಸೈಡಿಗೆ. ನೀವು ಈಚೆಯಿಂದ ನಿಮ್ಮ ಈ ಸೈಡ್ ಇಂದ ಈಗ ಬರುವಾಗ ಬಲ ಸೈಡಿಗೆ ಒಂದು ಬಸ್ ಸ್ಟ್ಯಾಂಡ್ ಉಂಟು, ಸಣ್ಣ ಬೀಳ್ಲಿಕ್ಕಾದ ಬಸ್ ಸ್ಟ್ಯಾಂಡ್. ಅಂದ್ರೆ ಇದು ಯಾವ್ದು ಅಂತ ಹೇಳಿದ್ರೆ ಅಲ್ಲಿ ಕೊರಗಜ್ಜನ ಮಣ್ಣಾಪ ಅಲ್ಲಿ ಅಲ್ವಾ? ಅಲ್ಲೇ ಬಸ್ ಸ್ಟ್ಯಾಂಡ್ ಬಲಕ್ಕೆ. ಆ ಬಸ್ ಸ್ಟ್ಯಾಂಡ್ ಉಂಟು. ಮತ್ತೆ ನೋಡ, ನಾನು ಒಂದ್ ನಿಮಿಷ, ನಾನು ಅಲ್ಲಿ ಮಣ್ಣಾಪು ಅಜ್ಜನ ಸನ್ನಿಧಾನದ ರೋಡ್ ಸೈಡ್ ವರೆಗೆ ಬಂದು ನಿಮಗೆ ಕಾಲ್ ಮಾಡ್ತೇನೆ. ಸರಿ ಸರಿ ನಾ ಮಾಡ್ತೇನೆ. ಹಲೋ ಅಮ್ಮ, ನಮಸ್ತೆ. ನಮಸ್ತೆ. ಅಮ್ಮ, ತಾವು ಯಾವ ಊರಲ್ಲಿ ಇರೋದು? ನಾವು ಪುತ್ತೂರು. ಹೌದಾ ಅಮ್ಮ, ನೀವೊಂದು ಮನೆ ಬೇಕಂತ ನೀವು ಇದು ಹಾಕಿದ್ರಿ ಫೇಸ್ಬುಕ್ ಅಲ್ಲಿ. ಹೌದು ಸರ್. ಅದೇನಾದ್ರು ಯಾರಾದ್ರೂ ಫೋನ್ ಮಾಡಿದ್ರಮ್ಮ? ಇಲ್ಲ ಅಣ್ಣ. ಹಾ, ಸರಿ ಅಮ್ಮ. ನಿಮ್ದು ಯಾವ್ದಾದ್ರು ಬ್ಯಾಂಕ್ ಅಕೌಂಟು ಅಥವಾ ಸ್ಕ್ಯಾನ್ ಅದೇನಾದ್ರು ಇತ್ತಾ? ಇಲ್ಲ, ಎಂತ ಇಲ್ಲ ನನಗೆ. ಇಲ್ಲಿ ನಮ್ಮವರೊಬ್ರು ಎಲ್ಲವ್ರ ಜೊತೆ ಕೂಡಿ ಒಂದ್ ಸ್ವಲ್ಪ ಏನೋ ಅಮೌಂಟ್ ಹಾಕಿದ್ರು. ಅದೇ ನಾವು ಒಂದ್ ಸ್ವಲ್ಪ ಏನೋ ಅಳಿಸಿ ಮಾಡ್ಬೇಕಂತ ಇದು ಇತ್ತು. ಹೌದಾ? ಹಾ, ನಾನೆಂತ ಮಾಡುದು? ಎಷ್ಟು ಅಮೌಂಟ್ ಉಂಟು ಸರ್? ಸರಿ ಅಮ್ಮ, ನಾವು ಇವರು ರವಿಯವ್ರ ಜೊತೆಗೆ ಬಂದು ಅಲ್ಲೇ ಮಾಡ್ತೀವಿ. ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸರಿ. ಅದಕ್ಕೆ ನೀವು ಹಾಕಿದ್ರಲ್ಲ, ಅದಕ್ಕೋಸ್ಕರ ನಾವು ನೋಡ್ಬಿಟ್ಟು ನಮಗೆ ಮೊನ್ನೆನೇ ಹೇಳಿದ್ರು, ಅವಾಗ ನೋಡಿದ್ವಿ. ಇವಾಗ ಫೋನ್ ಮಾಡಿ ಅವ್ರಿಗೆ ಹೇಳಿ ಒಂದು ಸ್ವಲ್ಪ ಕಾಲ ಅವಕಾಶ ಬೇಕಾಗುತ್ತೆ ಅಂತ ಹೇಳಿ ಅಂತಂದ್ರು. ಹೌದಾ? ಹೌದು. ನನಗೆ ಅಮೌಂಟ್ ಕಳಿಸುವುದಕ್ಕಿಂತ ಮನೆಯನ್ನೇ ಏನಾದರೂ ಮಾಡ್ಬೋದು? ಹೌದಮ್ಮ, ಹೌದು. ನಮ್ಮ ಉದ್ದೇಶ ಏನು ಗೊತ್ತೇನಮ್ಮ, ನಿಮ್ಮ ಹತ್ರ ಒಂದು ಸ್ವಲ್ಪ ಇದ್ರೆ ಅದಕ್ಕೊಂದು ಸ್ವಲ್ಪ ಆಗಿದ್ರೆ ಏನೋ ಮಾಡ್ಬೋದು ಅಂತಿಲ್ಲ. ನಮ್ಗೊಂದು ಸ್ವಲ್ಪ ಇನ್ನೂ ಒಂದು ತಿಂಗಳು ಟೈಮ್ ಆಗುತ್ತಮ್ಮ. ಹೌದಾ? ಮನೆಯಲ್ಲಿ ಮಗಳು ಬೇರೆ ಅಂಗವಿಕಲತೆ ಅಂತ ನೀವು ಹೇಳಿದ್ರಿ. ಹೌದು. ಅದಕ್ಕೋಸ್ಕರ ನಾವು ಅಲ್ಲ ಅಮ್ಮ ಅಲ್ಲ ಸರ್, ಅಣ್ಣ ಹೇಳಿಮ್ಮ. ನಾನು ಹೇಳುದು, ಎಲ್ಲಿಯಾದ್ರೂ ನಿಮಗೆ ಸುಳ್ಳು ಅಂತ ಕಂಡ್ರೆ ನನ್ನ ಮನೆಯನ್ನು ಪರೀಕ್ಷೆ ಮಾಡಬಹುದು ನೀವು. ಕಿಲ್ಲೋಡಿ ಅಮ್ಮ, ನಾವೆಲ್ಲ ಪೂರ್ತಿ ಎಲ್ಲ ಒಟ್ಟು ತಿಳ್ಕೊಂಡ್ಮೇಲೆ ನಾವು ರೆಸ್ಪಾನ್ಸ್ ಮಾಡೋದು. ನಮಗೂ ಕೆಲವೊಬ್ರು ಎಲ್ಲ ಫೇಕ್ ಮೆಸೇಜ್ ಎಲ್ಲ ಹಾಕಿರ್ತಾರೆ. ಹೌದಾ? ಅದಕ್ಕೋಸ್ಕರ ನಿಮ್ದೊಂದು ನಂಬರ್ ಬಂದಿತ್ತು. 25 ವರ್ಷದ ಮಗಳು ಇದೆ, ಹೌದು, ನಾನೇ ಅಂಗವಿಕಲತೆ. ಅದಕ್ಕೋಸ್ಕರಮ್ಮ ನೋಡಿ, ನೀವೇನು ಗಾಬರಿ ಪಡ್ಕೊಳ್ಳೋಂಥ ವಿಷಯ ಏನಿಲ್ಲ. ಒಂದು ತಿಂಗಳು ಲೇಟ್ ಆಗ್ಬೋದು, ಇನ್ನೇನು ಹೆಚ್ಚು ಕಮ್ಮಿ. ಇನ್ನೇನು ಡಿಸೆಂಬರ್ 26 ಒಳಗಾಗಿ ಬರ್ತೀವಮ್ಮ ಅಲ್ಲಿಗೆ. ಹೌದಾ? ಹೌದು. ನೀವು ಚೆನ್ನಾಗಿರ್ಬೇಕಷ್ಟೇ. ನೋಡಿ, ನೀವೇ ನಮ್ಮ ತಾಯಿ ತಂದೆ, ಏನು ನೀವೇನು ತೊಂದರೆ ಪಡ್ಕೊಳಂಗಿಲ್ಲ. ಚೆನ್ನಾಗಿರಮ್ಮ. ಏನು ನಾವು ಸರ್ ಹೇಳಿದ್ರು, ಮಾಡಿ ಫೋನ್ ಅವ್ರಿಗೆ ಹೇಳ್ರಿ ಬರ್ತೀವಿ ಅಂತ. ನಿಮ್ಮ ಸರಿ ಆಯ್ತಮ್ಮ. ಅಮ್ಮ, ನಿಮ್ಮ ಹೆಸರೆಂತ ಸರ್? ಅಮ್ಮ, ನನ್ನ ಹೆಸರು ದತ್ತಾತ್ರೇಯ ಅಂತ. ದತ್ತಾತ್ರೇಯ. ಆಯ್ತು. ನಾವು ಈ ಡಿಸೆಂಬರ್ 26ನೇ ತಾರೀಕಿಗೆ ಏನೋ ಬರೋದೇನೋ ಡೇಟ್ ಫಿಕ್ಸ್ ಮಾಡ್ತಾರಮ್ಮ. ಸರಿ ಸರಿ. ಸರಿ ಅಮ್ಮ, ಆಯ್ತಮ್ಮ. ಓಕೆ, ಥ್ಯಾಂಕ್ಸ್ ಇವರೇ, ತುಂಬಾ ಥ್ಯಾಂಕ್ಸ್. ಓಕೆ, ಆಯ್ತಮ್ಮ. ಹಲೋ ಹಲೋ, ಈಗ ಒಂದು ಫೋನ್ ಮಾಡಿದ್ರಲ್ಲ ಅಣ್ಣ? ಹೌದಮ್ಮ, ಹೇಳಿ ತಾವ್ಯಾರು? ನಾನೀಗ ನನಗೊಂದು ಫೋನ್ ಮಾಡಿದ್ರಲ್ಲ ಅವರು, ದತ್ತಾತ್ರೇಯ? ಹೌದು ಮಾಡಿದ್ವಿ. ಅದು ನೀವು ಫಸ್ಟಿಗೆ ಒಂದು ಕೇಳಿದ್ರಲ್ಲ, ಬ್ಯಾಂಕ್ ಅಕೌಂಟು ಸ್ಕ್ಯಾನರ್ ಏನಾದರೂ ಉಂಟಾ ಅಂತ ಹೇಳಿ. ಹೌದಮ್ಮ, ಕೇಳಿದ್ವಿ. ನಮ್ಮವರೊಬ್ರು ಸ್ವಲ್ಪ ಅಮೌಂಟ್ ಕಳಿಸಿದ್ದಾರೆ ಅಂತ ಹೇಳಿ. ಬೇರೆಯವರ ಅಕೌಂಟ್ ಕಳಿಸಿದ್ರೆ ಆಗ್ಬೋದಾ? ನಾವು ಎಲ್ಲರ ಕಡೆಯಿಂದ ಇಲ್ಲ ಅಮ್ಮ, ನಿಮ್ಮ ಹೆಸರಲ್ಲಿ ನಾವು ಎಲ್ಲರ ಕಡೆಯಿಂದ ಕಲೆಕ್ಟ್ ಮಾಡಿ ನಮ್ಮ ಹತ್ರ ಇರೋದೊಂದು ಸ್ವಲ್ಪ ಹಾಕಿ, ನಿಮ್ಮ ಮನೆ ಕ್ಲಿಯರ್ ಆಗಂಗಿದ್ರೆ ಅದು ನಿಮ್ಮ ಹತ್ರ ಒಂದು ಸ್ವಲ್ಪ ಇದ್ರೆ ಅದು ನಾವು ಕಳಿಸ್ಬೋದು. ಅದಕ್ಕೆ ಯಾರಾದ್ರೂ ರೆಸ್ಪಾನ್ಸ್ ತೊಗೊಳೋದಿದ್ರೆ ಹೇಳಿ, ಅವ್ರಿಗೆ ನಾವು ಅಮೌಂಟ್ ಹಾಕ್ತೀವಿ. ಇಲ್ಲಾಂದ್ರೆ ಸರ್ನು ಅಂದ್ರು, ಇಲ್ಲಪ್ಪ ನಮ್ಮ ಕಡೆಯಿಂದ ಮಾಡಿಕೊಡೋಣ, ಅವ್ರಿಗೆ ಟೈಮ್ ಇತ್ತು ಅಂದ್ರೆ ಇಲ್ಲ ಎಲ್ಲೇ ಉಳ್ಕೊಳಕ್ ಜಾಗ ಇದ್ರೆ ಸಾಕು, ಇಲ್ಲಪ್ಪ ಡಿಸೆಂಬರ್ 26ಕ್ಕೆ ನಾವು ಹೋಗೋಣ ಅಂತಂದ್ರು. ಹೌದಾ? ಹಾಗೆ ಹೇಳಿದ್ದ. ಅಮೌಂಟು ಅಲ್ಲ, ಸ್ಕ್ಯಾನರ್ ಅಥವಾ ಅಕೌಂಟ್ ಪುಸ್ತಕ ಉಂಟಾ ಅಂತ ಕೇಳಿದ್ರಲ್ಲ, ಅದಕ್ಕೆ ಕೇಳಿದೆ ನಾನು. ಅಮ್ಮ, ಈಗ ನಮ್ಮ ಕಡೆಯಿಂದ ಒಂದು 375 ದುಡ್ಡಾಗಿದೆ. 375? 3,75,000 ದುಡ್ಡಾಗಿದೆ ನಮ್ಮ ಕಡೆ, ಎಲ್ಲ ಕಡೆಯಿಂದ. ಹೌದಾ?
ನಿಮ್ ಕಡೆನೂ ಒಂದ್ ಸ್ವಲ್ಪ ಇದ್ರೆ ನಿಮ್ಮೊಂದ್ ಮನೆ ಆಗ್ಬೋದು. ಮೊನ್ನೆ ನಾವು ಅಲ್ಲೊಂದ್ ಮಾಡಿದ್ವಲ್ಲ 7.5 ಲಕ್ಷ ರೂಪಾಯಿ ಆಯ್ತು. ಹೌದಾ? ಹೌದು ಹೌದು, ಎಲ್ಲ ಒಟ್ಟು ಆಟೋ ಸ್ಟ್ಯಾಂಡ್ ಅವರು ಇವ್ರು ಎಲ್ಲ ಹಾಕಿ ನಮ್ ರವೀಣಂದ ಒಂದ್ ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಹಿಂಗೆಲ್ಲ ಒಟ್ಟು ಮಾಡಿದ್ರಿ. ನೀವ್ ಅಲ್ಲೇ ಕಮೆಂಟ್ ಹಾಕಿದ್ರಿ, ಅದಕ್ಕೋಸ್ಕರ ಅದು 18 ಅವರ್ ಏನ್ರಿ ಆಗಿತ್ತು ಅದು ಹಾಕ್ಬಿಟ್ಟು ಅವಾಗ ನೀವು ಕಮೆಂಟ್ ಹಾಕಿದ್ರಲ್ಲ. ಹೌದು ಸರ್ ಅಂದ್ರು ಅವ್ರನ್ನ ಕೇಳ್ಕೊ, ಮುಂದಿನ ತಿಂಗಳು ನೆಕ್ಸ್ಟ್ ತಿಂಗಳು 26 ಹೋಗೋಣ. ಅಕಸ್ಮಾತ್ ಅವ್ರ ಹತ್ರ ಒಂದ್ ಸ್ವಲ್ಪ ದುಡ್ಡು ಇದ್ರೆ ನಾವು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ಬಿಟ್ಟು ಅವ್ರದ್ದು ಒಳ್ಳೇದಾಗಿತ್ತು ಮಾಡ್ಬಿಡೋಣ, ಹಾಕ್ಬಿಡು ಅಂತಂದ್ರು. ಅದಕ್ಕೆ ಕೇಳಕ್ಕಂತ ಇನ್ಫಾರ್ಮೇಶನ್ ಫೋನ್ ಮಾಡಿದ್ನಮ್ಮ, ನೀವು ಇಲ್ಲ ಅಂತಂದ್ರ. ಇಲ್ಲ, ನನ್ನ ಹತ್ರ ಇಲ್ಲ, ನನಗೆ ಹಾಗೆ ಹೆಲ್ಪ್ ಮಾಡುವವರು ಸಹ ಯಾರು ಇಲ್ಲ ಅಣ್ಣ. ಇಲ್ಲಮ್ಮ, ಮತ್ತೆ ಈಗ ನಿಮ್ಗೆ ಇರಕ್ಕ ಜಾಗ ಇದ್ರೆ ಸಾಕು. ಡಿಸೆಂಬರ್ 26 ಗಂಟೆ ನೀವು ಅಲ್ಲೇ ರೀ. ನಿಮ್ದು ಏನೈತಲ್ಲ ಅದು ಬಂದ್ಬಿಟ್ಟು ಅಲ್ಲೊಂದ್ ಮನೆ ಮಾಡಿಸ್ಕೊಡೋಣಮ್ಮ. ಏನು ನಾವು ಅದೇ ಕೆಲಸದಲ್ಲಿದ್ದೀವಿ. ಬಟ್ ನಮ್ಗೆ ಕೆಲವು ಜನಗಳು ಏನ್ ಮಾಡೋರು ಗೊತ್ತೇನಮ್ಮ, ನಮ್ಗೆ ಹಿಂಗೈತೆ ಹಂಗೈತೆ ನೂರಾಗೆಲ್ಲ ಫೇಕ್ ಎಲ್ಲ ಮಾಡ್ಬಿಟ್ಟು ನಾವ್ ಎಷ್ಟು ಅವಮಾನ ಎಲ್ಲ ಒಟ್ಟು ಪಡೆದಿದ್ವಿ. ಬ್ಯಾಡ ವಿಷಯ. ಅದಕ್ಕೆ ನಿಮ್ದೆಲ್ಲ ವೆರಿಫಿಕೇಶನ್ ಮಾಡಿದ್ವಿ. ನಿಮ್ದು 7ನೇ ನಂಬರ್ ಬಂದಿದೆ ಅಲ್ಲಿ. ನಿಮ್ಗಿಂತ ಮುಂಚೆ ಇನ್ನೂ 6 ಜನ ಅವ್ರೆ. ಅವ್ರದ್ದಾದ್ಮೇಲೆ ನಿಮ್ಗೆ ಡಿಸೆಂಬರ್ 26 ಡೇಟ್ ಕೊಟ್ಟವ್ರೆ. ರವೀಣ್ ಅಂದ್ರು ಡಿಸೆಂಬರ್ 26 ಅಲ್ಲಿಗೆ ಹೋಗೋಣ ಅಂತಂದ್ರು. ಇಲ್ಲ ಅವ್ರ ಹತ್ರ ಒಂದ್ ಸ್ವಲ್ಪ ದುಡ್ಡು ಇದ್ರೆ ಜಾಗ ಅಕಸ್ಮಾತ್ ಇದ್ರೆ ಅವ್ರಿಗೆ ದುಡ್ಡು ಹಾಕ್ಬಿಡು, ಅಲ್ಲೇ ಅವ್ರವ್ರು ಮಾಡ್ಕೊಂಡ್ರೆ ಸಾಕು. ಒಟ್ನಾಗ ಅವ್ರು ಚೆನ್ನಾಗಿದ್ರೆ ಸಾಕು. ನಾವೇನ್ ಬರಬೇಕು ಫೋಟೋ ಶೂಟ್ ಮಾಡ್ಕೊಂಡು ಫೇಸ್ಬುಕ್ ವಿಡಿಯೋ ಆಡಿಯೋ ಎಲ್ಲ ಮಾಡ್ಕೊಳೋದೇನ್ ಬೇಕಾಗಿಲ್ಲ. ಅವ್ರು ಚೆನ್ನಾಗಿದ್ರೆ ಸಾಕು, ಚೆನ್ನಾಗಿರ್ಬೇಕಂತ ಮಾಡಿದ್ವಿ ತಂದ್ರು. ಆಯ್ತಮ್ಮ. ಇಲ್ಲ ಯಾರಿಗ ದುಡ್ಡು ಕಳ್ಸೋದಂದ್ರೆ ಆ ದುಡ್ಡು ವೇಸ್ಟ್ ಆಗ್ಬಾರ್ದು. ನಮ್ಗೆ ಇದು ಒಂದೇ ತೊಂದ್ರೆ. ಈಗ ನಾವು ಇನ್ನು ಸ್ಕ್ಯಾನರ್ ಹಾಕ್ತಿವಿ, ನಾವು ದುಡ್ಡು ಹಾಕ್ತಿವಮ್ಮ, ಅದು ನಾಳೆ ಒಂದು ಯೂಸ್ ಮತ್ತೊಂದ್ ಕಡೆ ಆಗ್ಬಾರ್ದು. ನಮ್ಗೆ ಅದೇ ಒಂದ್ ತೊಂದ್ರೆ. ಈಗ ನೋಡಿ, ಇದೆಲ್ಲ ಇದು ನಾವು ಕೊಟ್ಟಿರೋದು, ಜನಗಳು ಕೊಟ್ಟಿರೋದು. ₹1 2 ಅವ್ರು ಕೊಟ್ಟಿರೋದು. ಅದೇ ದುಡ್ಡು ತಂದು ನಾವು ನಿಮ್ದೇ ಸ್ಟೋರಿ ಆಗ್ಬಿಟ್ಟು ಇವ್ರು ಇಂಥವ್ರು ಇಲ್ಲ ಅವ್ರೆ 25 ವರ್ಷದಿಂದ ನಂಗಲಿಕ್ಕೆ ಮಗು ಇಟ್ಕೊಂಡು ಒಂದ್ ತಾಯಿ ಇಂಥ ಕಷ್ಟಪಡ್ತವ್ರು, ಇವ್ರಿಗೆ ನಿಮ್ ಕೈಲಾದ ಸಹಾಯ ಮಾಡಿ ಅಂತ ನಾವ್ ಹಾಕಿರ್ತೀವಲ್ಲ, ಅವ್ರಿಗೆ ನಮ್ 10-20 ರೂಪಾಯಿ ಏನ್ ಹಾಕಿರ್ತಾರಲ್ಲ ಅದೇ ದುಡ್ಡನ್ನ ಒಂದು ಬಂದೈತೆ. ಆ ದುಡ್ಡನ್ನ ನಿಮ್ಗೆ ರಿಕವರಿ ಮಾಡಿ ನಮ್ ಕೈಲಾದಷ್ಟು ನಾವ್ ಹಾಕ್ಬಿಟ್ಟು ಅಲ್ಲಿ ನಿಮ್ ಮನೆ ಹತ್ರಕ್ ಬಂದು ಅದು ಇರೋದೆಲ್ಲ ವಾತಾವರಣ ಅಕ್ಕಪಕ್ಕ ಎಲ್ಲ ನಿರೀಕ್ಷಣೆ ಮಾಡಿ ಅದಕ್ಕೆ ಏನ್ ಬೇಕಾಗಿತ್ತು, ಎಷ್ಟು ಕಮ್ಮಿ ಬಿದ್ದೈತಿ, ನಿಮ್ ಹತ್ರ ಎಷ್ಟಿತ್ತು ಅದೆಲ್ಲ ಒಟ್ಟು ಹಾಕ್ಬಿಟ್ಟು ಅದು ಒಂದ್ ಮಾಡ್ಬೇಕಂದ್ರೆ ನಮ್ದು ಇದು. ಈಗ ನಾವ್ ಯಾರಿಗೋ ದುಡ್ಡು ಹಾಕ್ತೀವಮ್ಮ, ಏನೋ ರೇಷನ್ ತಂದ್ರು ಅದು ಮಾಡಿದ್ರು ಇದಲ್ಲ, ನಾವೊಂದ್ ಏನೋ ಮಾಡಿದ್ವಿ ನಿಮ್ಗೊಂದು ಮುಂದಿನ ಗುರಿ. ಈಗ ಆ ಮಗಳಿಗೆ, ಈಗ ನಮ್ ತಂಗಿನೇ ಅನ್ಬೇಕು, ಈಗ ಆ ಮಗು ಏನೋ ಒಂದು 5 ಗಂಟೆ ಅದಕ್ಕೊಂದು ಏನೋ ಒಂದು ಹೆಲ್ಪ್ ಆಗಿರ್ಬೇಕು. ಒಂದ್ ಇರಕ್ ಒಂದ್ ಸೂರು, ಒಂದ್ ಹೊಟ್ಟೆ ಬಟ್ಟಿಗೆ ಒಂದು ಕಾಯಕ ಏನೋ ಒಂದ್ ಮಾಡ್ಕೊಡ್ಬೇಕಂತ ಇದು ಒಂದ್ ನಮ್ದು ಸಮಸ್ಯೆ. ಕೆಲವೊಬ್ರು ಆಗ್ತಾರೆ ನಮ್ಗೆ ಇದಕ್ ಬೇಕು ಅದಕ್ ಬೇಕು, ನಾವ್ ಎಲ್ರು ಹಿಂಗಿದೀವಿ ಅಂತ ಎಲ್ಲ ಸುಮಾರು ಜನ ಎಲ್ಲ ನೋಡ್ಕೊಂಡ್ ಬಂದು ಇದು ಕಂಡಿದ್ವಿ ಮ್ಯಾಮ್. 26 ಗಂಟೆ ಇರಿಮ್ಮ, 26ಕ್ಕೆ ನಾವ್ ಅಲ್ಲಿ ಬರ್ತಾ ಇದೀವಿ. ಅದು ನಿಮ್ಗೂ ಗೊತ್ತಾಗುತ್ತೆ. ಇಲ್ಲ ಸ್ಕ್ಯಾನರ್ ಹಾಕ್ತೀವಿ ಅಂದ್ರೆ ಹಾಕ್ತಿರಪ್ಪ ಅಂತಂದ್ರೆ ಅದು ವಿಡಿಯೋ ರೆಕಾರ್ಡ್ ಆಗಿ ಮತ್ತೆ ತಿರ್ಗಾ ಲೈವ್ ಅಲ್ಲೇ ಬರುತ್ತದು. ನಾವ್ ದುಡ್ಡು ಹಾಕಿರೋದು ನಿಮ್ಗೆ ಕೊಟ್ಟಿರೋದು ಅದು ನೀವ್ ಏನ್ ಮಾಡುತ್ತೋ ನಾವು ಬಂದಾಗ ಅದ್ ನಿಮ್ ಮನೇನೂ ಇರಲ್ಲ, ಬಟ್ ಆ ದುಡ್ಡು ಇರಲ್ಲ ನಿಮ್ ಹತ್ರ. ಬೇಕಾದ್ರೆ ನಾವು ನಿಮ್ಗೆ ಇದೊಂದು ಹೇಳ್ಬೋದು ಅಮ್ಮ. ನೋಡಿ, ಈಗ ನಿಮಗೂ ಮತ್ ನಿಮ್ ಮಗಳಿಗೂ ಒಂದ್ ನೆಲೆ ಆಗ್ಬೇಕು. ನೆಲೆ ಆಗ್ಬೇಕು. ಹೌದು, ಅದೇ ನಮ್ದು ಭಾವನೆ. ನೋಡಮ್ಮ, ನಿಮ್ಮಂತವ್ರು ಎಲ್ಲ ಚೆನ್ನಾಗಿದ್ರೆ ನಮ್ಮಂತವ್ರು ಚೆನ್ನಾಗಿದ್ದೀನಿ, ನಮ್ ಕೆಲ್ಸನೇ ಅದು. ಖಂಡಿತ ಆಗ್ಲಿ. ನಿಮ್ಮ ಒಂದು ದೊಡ್ಡ ಮನಸ್ಸನ್ನ ನಾನು ಹಾಗೆ ಒಂದು ಫೇಸ್ಬುಕ್ ಅಮ್ಮ ಅಲ್ಲಿ ಇಲ್ಲಮ್ಮ, ನನಗೆ ಅದನ್ನು ನೋಡಿ ನಾನು ಕಮೆಂಟ್ ಹಾಕಿದ್ದಣ್ಣ. ಅಮ್ಮ ಅದಲ್ಲಮ್ಮ, ಏನು ನೀವು ನಮ್ ತಾಯಂದ್ರು, ನೀವು ಚೆನ್ನಾಗಿದ್ರೆ ನಿಮ್ ಮಕ್ಕಳಂದ್ರೆ ನಾವು ಚೆನ್ನಾಗಿರ್ಬೇಕು ತಾನೆ. ನೀವು ಏನ್ ತೊಂದ್ರೆ ತಗೋಂತ ಕೆಲ್ಸನೇ ಇಲ್ಲ. ಅದು ನಾವಾಗ ನೀವು ಫೋನ್ ಮಾಡಿದೀವಪ್ಪ ಅಂತಂದ್ರ ನಿಮ್ಗೂ ತಿಳ್ಕೊಂಡು ನೀವು ಕಮೆಂಟ್ ಹಾಕಿದಿಲ್ಲ, ಅದು ನಮ್ ಭಾಗ್ಯ. ಅದು ನಮ್ ರವೀಣಗ್ ನಾವು ಅದೇ ಅಂದ್ವಿ, ಹಿಂಗೊಂದು ಕಮೆಂಟ್ ಬಂದಿತ್ತು ಅಂದ್ರೆ ಅದು ವೆರಿಫಿಕೇಶನ್ ಆಗ್ಬೇಕು, ಮಾಡ್ಕೊಂಬರಿ ಅಂತಂದ್ರೆ ನಮ್ಮವರು ನಿಮ್ ಊರಿಗೆ ಬಂದು ನೋಡ್ಕೊಂಡ್ ಬಂದವ್ರೆ. ಹೌದು, ಬಂದು ನೋಡ್ಕೊಂಡು ಹೋಗೋರೆ. ಎಲ್ಲ ಒಟ್ಟು ಫಿಕ್ಸ್ ಆಗೈತೆ. ಹೆಂಗ್ ಮಾಡೋದು ಅಂದ್ರೆ ಡಿಸೆಂಬರ್ 26 ಫಿಕ್ಸ್ ಮಾಡು. ಅವ್ರ ಸ್ಕ್ಯಾನರ್ ಅಕಸ್ಮಾತ್ ಏನೋ ಇದ್ರೆ ಅವ್ರ ಜಾಗ ಬೀಗ ಏನ್ ಇದ್ರೆ ಕೇಳ್ಕೊ ಅಂತಂದ್ರು. ಅದಕ್ಕೆ ಕೇಳಿದ್ದು ಮಾಮ, ನಿಮ್ ಜಾಗ ಐತಲ್ಲ, ನಿಮ್ ಸ್ವಂತ ಜಾಗ ಇದ್ರೆ ಸಾಕು, ನಾವ್ ಬಂದ್ ನಿಮ್ಗೊಂದ್ ಮನೆ ಮಾಡ್ಕೊಟ್ಟು ಅದು ನಮ್ ಮಗಳಿಗೆ ಏನೈತಲ್ಲ ಅದಕ್ಕೊಂದ್ ನೆಲೆ ಮಾಡ್ಕೊಡೋಣ, ನಿಮ್ಗೊಂದ್ ನೆಲೆ ಮಾಡ್ಕೊಡೋಣ. ಅಮ್ಮ ಏನಿಲ್ಲಮ್ಮ, ಯಾರು
ಹಡ ತಾಯಿ ತಂದೆ ಸತ್ತೋದ್ರೆ ನಾವೇನು ಸತ್ತೇ ಇಲ್ಲ. ಹೌದು. ಏನೋ ಆಗುತ್ತೆ ಒಂದ್ ಜೀವನ ಇರೋದು ಒಂದು ಅಳಿಸಿವೆ ಅಂತ ತಿಳ್ಕೊಂಡ್ತಿಲ್ಲ ನಮ್ಮನ್ನ ಮಾಡ್ಕೊಂಡಿರ್ತಾರೆ. ಆಗ್ಲಿ ಆಯ್ತು ಆಯ್ತು. ಆಗ್ಲಿ. ಧನ್ಯವಾದ. ಓಕೆ ಓಕೆ ಮೇಡಮ್ ಓಕೆ ಮೇಡಮ್ ಓಕೆ. ಎಲ್ಲ ನಿಂತು ಕೊಡಬೇಡಿ ನೋಡಿ ಮುಕ್ರಂಪಾಡಿ. ಈಗ ಮುಕ್ರಂಪಾಡಿ ದಾಟಿ ಮುಂದೆ ಹೋಗುವ. ಮೊಟ್ಟೆ ತಡ್ಕ ಪಂಜಳ ಕುರಿಯ ತಿಂಗಳಾಡಿ ಅಲ್ಲಿ ಕೆಳಗೆ ಕಾರಿಟ್ಟು ಅವ್ರು ಹೇಳಿರುವಂಥ ದಾರಿಯಲ್ಲಿ ಬರ್ತಾ ಇದ್ದೀವಿ. ಇದು ಮೊಟ್ಟೆ ತಡ್ಕ ಆ ಕಡೆ ಈ ಕಡೆ ಎಲ್ಲ ಕಂಪ್ಲೀಟ್ ಆಗಿ ಮನೆ ಇದೆ. ಸಣ್ಣ ಸಣ್ಣ ಜಾಗಗಳಲ್ಲಿ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ. ಈಗ ಕಾಲ್ ಮಿಸ್ಕಾಲ್ ತೆಗೆ ಸರ್. ಮಿಸ್ ಕಾಲ್ ಲಾಕ್ ಎಷ್ಟು 0122 0122 ಇದು ಅವರದೇ ಅಲ್ಲ. ಅಲ್ಲಿ ನೋಡಿ ಅವ್ರು ಹೇಳೋ ಟ್ಯಾಂಕ್ ಎಲ್ಲಿ ಇದೆ ಸರ್? ಹಾಂ ಇಲ್ಲಿ ಟ್ಯಾಂಕ್ ಹತ್ರ ಇದ್ದಾವೆ. ಇಲ್ಲಿ ರೀಚ್ ಅದು ನಡ್ಕೊಂಡು ಬರ್ತಾ ಇದೆ. ಹಾಂ ಎಸ್ ಬಂದ್ವಿ ಇಲ್ಲಿ. ಹಾಂ ಇಲ್ಲಿದ್ದಾರೆ ಹೇಗೆ ಕೃಷ್ಣ. ಇವ್ರೆ ಅವರೇ ಅಂತಲ್ಲ. ಹಾಂ ಯಾರು ನೀವಾ? ಹಾಂ ಸರಿ ನಮಸ್ತೆ. ಮೈಕ್ ತೆಗೆದಲ್ಲ ತೆಗೆದಾ? ತೆಗೆದಿಲ್ಲಪ್ಪ. ಓಕೆ ಇಲ್ಲ ನೋಡಿ ಇಲ್ಲೇ ಇದ್ದಾರೆ ಇವರೇ. ಇದು ಬಾಡಿಗೆ ಮನೆಯಾ? ಇವರೆಲ್ಲ ಮಗಳು. ಓಕೆ 25 ವರ್ಷ ಆಯ್ತಾ? ಹಾಂ 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 ನಮಸ್ತೆ. ನೀವಿಬ್ಬರೇ ಇರೋದು? ಇಬ್ಬರೇ. ನಿಮ್ಮ ಹಸ್ಬೆಂಡ್ 3 ವರ್ಷ ಆಯ್ತಾ? ನಿಮಗೆ ಮನೆ ಎಲ್ಲ ಇರಲಿಲ್ಲ? ಮನೆ ಎಲ್ಲ ಅಂದರೆ ಅವ್ರ ಹಸ್ಬೆಂಡಿದ ಮನೆ? ಮನೆ ಇತ್ತು. ಹಾಂ ಇವಳ 2ನೇ ಸಲದ ಆಪರೇಷನ್ಗೆ ಅದು ಎಲ್ಲಿ ನಿಮ್ದು ಆ್ಯಕ್ಚುಲಿ? ಮರಿಲು. ಮರಿಲ್. ಹಾಂ ಇಲ್ಲೇ ಮುಂದೆ ಅಲ್ಲ? ಹಾಂ 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 ಇವರ ಮೂಲ ಜಾಗ ಕೆಮ್ಮಿಂಜ ಇದ್ದದ್ದು. ಓಕೆ. ಈಗ ಇದರದ್ದು ಬಾಡಿಗೆಲ್ಲ ನೀವು ಹೇಗೆ? ನಾನು 5,000 ನಾನು ಕಟ್ಟಿದೆ. ಅಂದರೆ ಇದು ಕೆಲಸ ಮಾಡ್ತಿದ್ದೀರಿ? ಅಡಿಗೆ ಕೆಲಸಕ್ಕೆ ಹೆಲ್ಪರ್ ಆಗಿ ಹೋಗಿ. ಹಾಂ 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 ನೋಡಿ ನಿನ್ನೆ ಕಮೆಂಟ್ ಮಾಡಿದ್ದಂಥವ್ರು ಇವರೇ. ನಮಗೆ ಇವರೇ ಕಾಲನ್ನು ಕೂಡ ಮಾಡಿದ್ರು ಬೇರೆ. ಹಾಗೆ ಇವರಿಗೆ ದತ್ತಾತ್ರೇಯ ಅಂತ ಹೇಳುವವರು ಒಬ್ರು ಕರೆ ಮಾಡಿದ್ರು. ಈಗ ಅವರು ಆನಂತರ ನೀವು ಅವ್ರಿಗೆ ಕಾಲ್ ಮಾಡಲಿಲ್ಲ? ಇಲ್ಲ ಅಲ್ವಾ? ನೀವು ಅವ್ರಿಗೆ ಕಾಲ್ ಮಾಡಬೇಕು. ನನಗೆ ಅವ್ರಿಗೆ ಮಾತಾಡಬೇಕು. ದತ್ತಾತ್ರೇಯ ಅವರಿಗೆ. ಅವ್ರು ಹೇಳಿರೋದು ನಿಜನ ಸುಳ್ಳ ಅಂತ ಹೇಳುವಂಥದ್ದು ನಂಬರ್ ಆಗ ನೀವೊಮ್ಮೆ ಮಾಡಿ. ಯಾಕಂತ ಹೇಳಿದ್ರೆ ನಮಗೆ ತಿಳ್ಕೊಳ್ಬೇಕು. ನಮ್ಗೆ ನೆಕ್ಸ್ಟ್ ನಿಮಗೆ ಏನಾದರೂ ಹೆಲ್ಪ್ ಆಗೋದಿದ್ರೆ ನಾವು ನೋಡೋಣ. ಗೊತ್ತಿಲ್ಲ. ಆದರೆ ಈ ರೀತಿ ಎಲ್ಲರೂ ಫೇಕ್ ಕಾಲ್ ಮಾಡಿ ಅವರಿಗೆ ಈ ರೀತಿ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಸಮಾಜದಲ್ಲಿ ಈ ರೀತಿಯ ರಾಂಗ್ ಇನ್ಫಾರ್ಮೇಶನ್ ಕಳಿಸ್ತಾ ಇದ್ದಾರಾ ಇದೆಲ್ಲವನ್ನು ಗೊತ್ತಾಗಬೇಕು. ಅದಕ್ಕೆ ನಾನಿದಂತ ಹೇಳಬೇಡಿ. ನಂತರ ನಾನು ಮಾತಾಡ್ತೇನೆ, ನೀವು ಮಾತಾಡಿ ಅವರಿಗೆ. ಓಕೆ ನೋಡ. ಲೌಡ್ ಸ್ಪೀಕರ್ ಇಡಿ ಮೇಡಮ್. ಲೌಡ್ ಸ್ಪೀಕರ್ ಇಡಿ. ಲೌಡ್ ಸ್ಪೀಕರ್ ಇಡಿ. ಮಾತಾಡಿ. ತೆಗಿಯಲ್ಲ ನೋಡುವ. ನಾನೊಮ್ಮೆ ಮಾಡ್ತೇನೆ. ನಂಬರ್ ಒಮ್ಮೆ ಹೇಳಿ. 93 25 47 59 65 ಜಮಾದಾರ್ ನಂಬರ್ ಇದೆ.
ಹಲೋ ಹಲೋ ಸರ್ ನಮಸ್ತೆ. ಇವರು ದತ್ತಾತ್ರೇಯ ಅವರ? ಅದೇ ನಿಮ್ಮ ಜೊತೆ ಒಂದು ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಕಾಲ್ ಮಾಡಿರೋದು. ಅಂದರೆ ನಮ್ಮ ಅಕ್ಕನಿಗೆ ಏನೊಂದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಂತೆ ನಿನ್ನೆ. ಇವತ್ತು ಹೇಳಿದ್ರಂತೆ. ಸೊ ಅದು ಸರ್ ತಮ್ಮದು ಎಲ್ಲಿ ಸರ್? ಅದಕ್ಕೆ ಅವ್ರಿಗೆ ಗೊತ್ತಿಲ್ಲಲ್ಲ, ಪಾಪ ಭಾರಿ ಕಷ್ಟದಲ್ಲಿದ್ದಾರೆ. ಯಾವ ಟ್ರಸ್ಟ್ ಸರ್ ಅದು? ಅಲ್ಲ ಟ್ರಸ್ಟ್ ಎಲ್ಲಿ ಅಂತ? ಟ್ರಸ್ಟ್ ಅಂತ ಹೇಳಿದ್ರಲ್ಲ, ಎಲ್ಲಿ ಅದು ಅಂದ್ರೆ? ಓಕೆ, ರವಿ ಕಕ್ಕೆಪದ ಅವರು ನಿಮಗೆ ಗೊತ್ತಾ ಅಂತ? ರವಿಯವ್ರ ಕಡೆಯಿಂದಾನೆ, ನಾವು ರವಿಯವರೆಲ್ಲ ಒಂದೇ ಲೆವೆಲ್ ಅಲ್ಲಿ ಬರ್ತೀವಿ. ಅಂದ್ರೆ ನೀವು ಮತ್ತೆ ರವಿ ಕಕ್ಕೆಪದ ಅವರೊಟ್ಟಿಗೆ ಮಾತಾಡಿದ್ದೀರಾ? ಸರ್ ನಾವೆಲ್ಲ ಜೊತೆಗೆ ಇರೋದು. ರವಿ ಕಕ್ಕೆಪದ ನೀವೆಲ್ಲ ಜೊತೆಗೆ ಇರೋದಾ? ಅವರಿಂದನೇ ಫೋನ್ ಬಂತು, ಅವ್ರನ್ನ ಕೇಳಿ ವೆರಿಫಿಕೇಶನ್ ಮಾಡಿಸ್ತೀವಿ ಅಂತ. ಓಕೆ, ನಾವು ಇವ್ರ ಮನೇಲಿ ಬೇರೆ ಅಂಗಡಿಯಲ್ಲಿ ಹೇಳಿದ್ರೆ ಅಂದ್ರೆ ಸರ್ ನಾವು ರವಿ ಕಕ್ಕೆಪದವ್ ಅಂದ್ರೆ ನಮಗೆ ಯಾರು ಅಂತಲೇ ಗೊತ್ತಿಲ್ಲ, ಬಟ್ ಅವ್ರದ್ದು ವರ್ಕ್ ಮಾತ್ರ ನೋಡಿದ್ದೀವಿ ಸೋಷಿಯಲ್. ಹಾಗೆ ನೀವು ಇವರಿಗೆ ಹೇಳೋದ್ರಿಂದ ಪಾಪ ಇವರು ಕೂಡ ತುಂಬಾನೇ ಖುಷಿ ಆದ್ರೆ. ಮತ್ತೆ ಅವರು ಒಬ್ಬರೇ ಇರೋದಲ್ವಾ ಹೆಂಗಸು? ಸರ್ ಇದರಲ್ಲಿ ಸಂದೇಹನೇ ಇಲ್ಲ. ಡಿಸೆಂಬರ್ 26 ಬರ್ತಾ ಇದ್ದೀವಿ. ಡಿಸೆಂಬರ್ 26 ಬರ್ತೀರಾ? ಬರ್ತಾ ಇದ್ದೀವಿ ಸರ್. ಹಾಂ, ಓಕೆ ಸರ್. ಅಂದರೆ ಸರ್ ಒಮ್ಮೆ, ಹಲೋ, ಹೇಳಿ ಸರ್. ಅಂದರೆ ನಿಮ್ಮ ಹೆಸರು ದತ್ತಾತ್ರೇಯ ಅಂತಲ್ಲ ಸರ್? ಹೌದು ಸರ್, ನನ್ನ ಹೆಸರು. ಓಕೆ, ಅಂದರೆ ಈ ಹಿಂದೆ ಕೂಡ ತುಂಬಾ ಹೆಲ್ಪ್ ಮಾಡಿದ್ದೀರಾ ಸರ್ ತಾವು? ಸರ್ ಮಾಡಿದೆ ಸರ್. ರವಿ ಸರ್ ಅಂದರೆ ಅಲ್ಲ, ಹೊಸೊಬ್ಬರಾಗಿ ಯಾರಾದರೂ ಇರ್ತೀವಿ, ಒಮ್ಮೆ ಕಾಲ್ ಮಾಡಿದಾಗ ನಮಗೂ ಭಯ ಆಗುತ್ತೆ ಅಲ್ವಾ? ಅಂದರೆ ಒಂಟಿ ಹೆಂಗಸು ಮನೇಲಿ ಇರೋದು. ಸರ್ ಇಲ್ಲ ಸರ್ ಇಲ್ಲ. ಹಾಗೆ ಇಲ್ವಾ? ನೋಡಿ ಇವ್ರಿಗೆ ಫೋನ್ ಮಾಡ್ಬೇಕಂತ. ಓಕೆ, ನಾವು ಇವ್ರಿಗೆ ಫೋನ್ ಮಾಡೋಕೆ ನಮ್ಮ ಉದ್ದೇಶನಲ್ಲ. ಹಾಂ, ಆ ಥರ ಏನಿಲ್ಲ ಸರ್. ನಾವು ಬರ್ತಾ ಇದೀವಿ, ಡಿಸೆಂಬರ್ 26 ಬರ್ತಾ ಇದೀವಿ. ಓಕೆ. ಅಂದರೆ ರವಿ ಕಕ್ಕೆಪದವ್ ಮತ್ತೆ ನೀವು ಕಾಂಟ್ಯಾಕ್ಟ್ ಇದ್ದೀರಿ ಆದರೆ? ಹೌದು ಸರ್, ಹೌದು ಸರ್. ನಾವು ಕೆಲವೊಂದು 100 ಹೆಲ್ಪ್ ಮಾಡಿದ್ದೀವಿ, ಬಟ್ ಹೇಳ್ಕೊಂಡಿಲ್ಲ ನಾವು. ಓಕೆ, ರವಿ ಸರ್ ಒಂದು ಕಮೆಂಟ್ ಹಾಕಿದ್ರು ಇವ್ರ ಅಕ್ಕವರು. ಓಕೆ. ಅದು ಯಾರ ಅಕೌಂಟಿಗೆ ಹಾಕಿರೋ ಸರ್? ಎಲ್ಲಿ ನೋಡಿರೋ? ಅಂದರೆ ಯಾವುದಕ್ಕೆ ಕಮೆಂಟ್ ಹಾಕಿರೋದು ಅವರು? ರವಿ ಕುಕ್ಕೆ ಅವರು ಒಂದು ಮನೆ ಕೊಡಿಸಿದ್ರು. ಹೌದು, ಅದೇ. ಆ ಕಮೆಂಟ್ ಅಲ್ಲಿ ಇವರು ಹಾಕಿದ್ರು, ನಾನು ಒಂದು 25 ವರ್ಷದ ಮಗಳಿದೆ ಹಂಗಾಗ್ತಿಲ್ಲ. ಓಕೆ. ನಮ್ಮ ಮನೆ ಎಲ್ಲ ಸರ್ ನಮಗೂ. రవేణ యాన్ విఖ్యాత పాతిర్ని ఐ కాల్డ్ ఉల్లే ఐ పణందుల్లే ఈరేన ఐ ಗೊತ್ತುನೊಂದು ಯಾನಿತೆ ಕನೆಕ್ಟ್ ಮಾಲ್ಪೆ ತುಲೆ ಪಾತಿರೋಡ ಅವರ. ಓಕೆ, ಒಂದು ಚಂಚನಂತಲೆ ಪಾತಿರೋಡ್ಚಿ. ಹಲೋ ದತ್ತಾತ್ರೇಯ ಅವರೇ, ಇದು ರವಿ ಕಕ್ಕೆಪದ ಅವರು ಒಂದು ಕಾಲಲ್ಲಿ ಇದ್ದಾರೆ, ಒಮ್ಮೆ ಜಸ್ಟ್ ಮಾತಾಡ್ಕೊಳ್ಬೇಕಾಯ್ತಾ? ಮಾತಾಡಿ. ಹಲೋ ರವೇಣ, ಪಲ್ಲೆ ರವೇಣ, ಮಾತಾಡಿ ರವೇಣ. ಹಲೋ, ಯಾರು ಹೇಳಿ? ಹಲೋ, ಹಾಂ ಹೇಳಿ, ಯಾರು ನೀವು? ನಾನು ದತ್ತು. ಯಾವ ದತ್ತು? ಅದು ರವಿ ಕಕ್ಕೆಪದ ಅವರೇ ಮಾತಾಡ್ತಿದ್ದಾರೆ ಈ ಕಡೆಯಿಂದ. ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದಲ್ಲ ಚಾನೆಲ್ ಅಲ್ಲಿ, ನಾನೇ ವಿಜೆ ವಿಖ್ಯಾತ ಅಂತ ಅವರದ್ದು ಹಾಕಿರೋದು. ರವಿ ಅಣ್ಣನೇ ಇದ್ದಾರೆ, ಗೊತ್ತು ಹೇಳಿದ್ರಲ್ಲ ದತ್ತು, ನೀವು ಮಾತಾಡಿ ಅವ್ರ ಜೊತೆ. ಹೌದು, ನಿಲ್ಲಿ ಮಾತಾಡ್ತೀರಾ ಕಾಲಲ್ಲಿ, ಮಾತಾಡಿ. ಹೌದು, ನಾನೇ ಮಾತಾಡಿದ್ರು. ನೀವು ಯಾರು? ಸರ್ ಇವರು ರವೇಣ ಅಲ್ಲ. ಇವರೇ ರವೇಣ ಅಲ್ವಾ? ಅಲ್ಲ. ರವೇಣ ಈ ರತ್ತಿಗೆ ಅದು ಎನ್ನ ವಯಸ್ಸು ಬಾರ್ದವು ಇಂಚೆ ಪಾಟಿರ್ ನನಗೆ ಅಂಚ. ನೋಡಿ, ನೋಡ್ತಿರೋರಿಗೆ ನಂಬರ್ ಇದೆ ಇಲ್ಲಿ, ರವೇಣ ನಂಬರ್, ಕರೆ ಮಾಡಿ ನೋಡ್ಬೋದು. ನೀವು ದತ್ತೊಂದು ಬಂದಿರ ಗೊತ್ತುಂಟು, ದತ್ತಾತ್ರೇಯ ಬಂದಿರ ಗೊತ್ತುಂಟು ರವೇಣ? ಜಂಗುತ್ತಿ ಈ ರೆಡ್ಡೆ ಕ್ಲೋಸ್ಗೆ ಅಂಚಪನ ಒಂದಿಲ್ಲ, ನೀವು ಒಳ್ಳೆ ಕ್ಲೋಸ್ ಅಂತ ಹೇಳ್ತಿದ್ದಾರೆ. ಇಲ್ಲ ನನಗೆ ಅವ್ರು ಯಾರಂತ ಗೊತ್ತಿಲ್ಲ. ಹಾ, ದತ್ತಾತ್ರೇಯ ಅವರೇ, ಯಾರು ಗೊತ್ತಾಯ್ತಾ ಇದು? ಅಲ್ಲಲ್ಲ, ಯಾವ ರವಿ ಕಕ್ಕೆಪದವು ನೀವು ಯಾರು, ನೀವು ಏನು ಫೇಕ್ ಮಾಡ್ತಿದ್ದೀರಾ ಎಲ್ಲ ನಮಗೆ ಗೊತ್ತು. ನಿನ್ನೆ ಯಾವ ಚಾನೆಲ್ ಅಲ್ಲಿ ನೀವು ನೋಡಿದ್ರೋ ಅವನೇ, ನಾನೇ ವಿಜೆ ವಿಖ್ಯಾತ ಅಂತಲೇ ಮಾತಾಡ್ತಿರೋದು ಇಲ್ಲಿ ಬಂದು. ಈ ಅಮ್ಮನೇ ಇಲ್ಲಿದ್ದಾರೆ. ನಿಮಗೆ ಇಮಿಡಿಯೇಟ್ ಆಗಿ ನಾವು ಸುಬ್ರಹ್ಮಣ್ಯ ಸ್ಟೇಷನ್ ಇಂದ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ, ನೀವು ಎಲ್ಲಿದ್ರೆ ನೀವು ಮಾತಾಡಿದ ಲೊಕೇಶನ್ ಸಿಗ್ತಾ ನಮಗೆ ಗೊತ್ತಾಯ್ತಲ್ವಾ? ನೀವು ಎಷ್ಟರಿಗೆ ಈ ರೀತಿ ಫೇಕ್ ಮಾಡಿದಿರಾ ಅಥವಾ ನೀವು ಮಾಡಿರೋ ಡೀಟೇಲ್ ನನಗೆ ವಿದಿನ್ ನಿಮ್ಮ ಟ್ರಸ್ಟ್ ಇದ್ದು ಎಲ್ಲ ನನಗೆ ಕಳಿಸಿ ಇವಾಗ ವಾಟ್ಸಪ್ ಅಲ್ಲಿ ಕಳಿಸಿ. ಇದೇ ನಂಬರ್ ಇದೆ. ರವಿ ಕಕ್ಕೆಪದವ್ ನಿಮಗೆ ಗೊತ್ತಲ್ವಾ? ಗೊತ್ತಲ್ವಾ? ನೀವಿಬ್ರು ತುಂಬಾ ಕ್ಲೋಸ್ ಅಲ್ವಾ? ರವೇಣ ಕ್ಲೋಸ್ಗೆ ಇರ್ಲಾರಲ್ಲ? ಅವ್ರು ಯಾರಂತ ಗೊತ್ತಿಲ್ಲ, ಮತ್ತೆ ಕ್ಲೋಸ್ ಆಗಿ ಹೇಳಿರೋದು.
ಈ ರೀತಿ ಒಂದು ವಿಡಿಯೋ ಬಂದಾಗ ಯಾಮರಿಸೋ ಕೆಲಸ ಅಲ್ವಾ? ನೀವು ನೋಡುವ, ನೀವು ಮಾಡಿರೋದು ಎಲ್ಲರೂ ನಮಗೆ ಕಳಿಸಿ, ನಮಗೆ ಬೇಕು ರವೇಣ ನಂಬರ್ ಇದ್ರೆ ಕಣಪಡುವೆ ಆಯನ ಅಪ್ಪ ತೂಕ ಪಾತ್ರ ನಂಬರ್ ಇಪ್ಪುಣತ ನಿಲ್ಲಿ ರವೇಣ ನಿಮಗೆ ಕಾಲ್ ಮಾಡ್ತಾರೆ. ನೀವು ಪಿಕ್ ಮಾಡಲ್ಲ ಅಂತ ಗ್ಯಾರಂಟಿ ಇದೆ ನನಗೆ. ಹಾ, ನೀವು ಪಿಕ್ ಮಾಡಲ್ಲ ಇವಾಗ. ನಾವು ಫ್ರಾಡ್ ಮಾಡಂಗಿದ್ದೆ, ನಾನ್ ಪಿಕ್ ಮಾಡಿಲ್ಲ ಅಂದ್ರೆ ನಿಮ್ ಜೊತೆ ನಾನು ಇಷ್ಟೊತ್ತು ಮಾತಾಡ್ಬೇಕಾಗಿತ್ತಾ? ಅಲ್ಲ, ನಿಮಗೆ ರವಿ ಕಕ್ಕೆ ಪದವ್ ಅಂದ್ರೆ ನಿಮಗೆ ಗೊತ್ತು ಅಂತ ಹೇಳ್ತಿದ್ದೀರಿ, ಅವರಿಗೆ ನೀವು ಯಾರು ಅಂತಲೇ ಗೊತ್ತಿಲ್ಲ. ಸರಿ, ಆಯ್ತು ಬಿಡಿ, ಆಯ್ತು ಬಿಡಿ, ನನಗೆ ಗೊತ್ತೇ ಇಲ್ಲ. ಆಯ್ತು ಬಿಡಿ. ರವಿ ಕಕ್ಕೆ ಪದವ್ ಅವರು ಎಲ್ಲಿ, ಅವ್ರ ಮನೆಯಲ್ಲಿ ಬರುತ್ತೆ? ಹಲೋ, ಹೇಳಿ. ನೀವ್ ಯಾರಂತ ನನಗೆ ಗೊತ್ತೇ ಇಲ್ಲ. ನೀವು ಇಷ್ಟೊಂದು ಮಾತಾಡ್ತಿದ್ರಲ್ಲ, ನಿಮ್ಗೆ ಫೇಕ್ ಅಂತ ಹೇಳಿದ್ರೆ ನೀನ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಿದ್ರಲ್ಲ, ಮಾಡ್ಬೇಡಿ. ಸುಮ್ನೆ ಯಾಕೆ ತೊಂದರೆ ತೋತಾ ಇದೀರಾ? ಹೌದಾ, ಮಾಡೋಣ. ಅಲ್ಲ, ಅದು ಬಿಡಿ. ರವಿ ಕಕ್ಕೆ ಪದವರು ಎಲ್ಲಿ ಅವರು? ಸರ್, ಇಡೀ ಹೋದ್ ಸರ್, ಅವ್ರು ರವಿ ಕಕ್ಕೆ ಅವ್ರು ಯಾರು ನನಗೆ ಪರಿಚಯ ಇಲ್ಲ ಅಂತ ತಿಳ್ಕೋರಿ. ನನಗೇನು ಇಲ್ಲ, ನಾವು ಫ್ರಾಡ್ ಮಾಡ್ತಾ ಇದೀವಿ. ನೋಡಿ, ಈ ದತ್ತಾತ್ರೇಯ ನಂಬರ್ ನಾನು ಹಾಕಿರ್ತೇನೆ, ನೀವು ಕಾಲ್ ಮಾಡಿ. ಹೇಳಿ. ನೀವು ಕಂಪ್ಲೇಂಟ್ ಕೊಡಿ, ನಾವ್ ಯಾರಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆಮೇಲೆ ಆಮೇಲೆ ನೋಡೋಣ, ಆಯ್ತಾ? ನೋಡೋಣ, ಚೆನ್ನಾಗಿ ನೋಡೋಣ ಆಮೇಲೆ. ಓಕೆನಾ? ಓಕೆ. ರವೀಣ, ದತ್ತಾತ್ರೇಯ ಅಂದ್ರೆ ನಿಮಗೆ ಗೊತ್ತಾ ಯಾರಾದ್ರು? ಇಲ್ಲ, ಗೊತ್ತಿಲ್ಲ. ನಿಮಗೆ ನಂಬರ್ ನಿಮ್ಮೊಟ್ಟಿಗೆ ಉಂಟಲ್ಲ, ಇವ್ರು ಕಳಿಸಿದಾರಲ್ಲ, ಹೌದು, ಕಳಿಸಿದ್ದಾರೆ. ಒಂದು ಕಾಲ್ ಮಾಡಿ ರವೀಣ, ವಿಚಾರಿಸಿಕೊಳ್ಳಿ, ಆಯ್ತಾ? ಓಕೆ. ನೋಡಿ, ಈ ರೀತಿಯ ಫೇಕ್ಗಳಾಗ್ತಾ ಇರ್ತದೆ. ಇದು ರವಿ ಕಕ್ಕೆ ಬದಲು ಮಾತಾಡಿರೋದು ಮಾತಾಡಿದ್ದಾರೆ, ಕಾರ್ಡ್ ಬೇಕಾ? ಯಾರು? ಅದು ನಮಗೆ ಬಂತು. ದತ್ತಾತ್ರೇಯ ಮಾಡಿದ್ರೆ ನೀವ್ ಯಾರಿಗೆ ಕಳಿಸಿದ್ದು? ಆ ರೆಕಾರ್ಡ್ ಅನ್ನು ಯಾರಿಗೆ ಕಳಿಸಿದ್ದು? ರವಿ ಅವರಿಗೆ ಕಳಿಸಿದ್ದೀರಿ. ಸಾಯಿ ಅಂತ ಆಗಿರ್ಬೋದು, ಗೊತ್ತಿಲ್ಲ. ತುಳು. ಈವ ಯಾರದ್ದು ಗೊತ್ತಿಲ್ಲ. ನೀವು ನಂಬರ್ ಹಾಗೆ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾವ್ದ್ರಲ್ಲೂ, ಗೊತ್ತಾಯ್ತಾ? ಏನೆಲ್ಲ ಆಗ್ತದೆ ನೋಡಿ ಕತೆಗಳು. ನಿಮ್ಮ ದೌರ್ಬಲ್ಯ ಉಂಟಲ್ಲ, ಅದನ್ನ ಹಿಡ್ಕೊಂಡು ಇದ್ ಮಾಡ್ಲಿಕ್ಕೆ ಹೋಗ್ತಾರೆ. ನೀವು ಬೇರೆ ಏನಿದ್ರು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಆಗೋದಾ, ಅಥವಾ ನನ್ನ ನಂಬರ್, ನಂದು ಸುಳ್ಳೇನೆ ಮನೆ, ಅಥವಾ ರವಿ ಕಕ್ಕೆ ಅವರದ್ದೇ ನಂಬರ್ ತಕೊಳ್ಳೋದಾ? ಯಾರು ಕೇಳಿದ್ರು ಕೊಡ್ತಾರೆ. ಅಲ್ಲಿಗೆ ಕಾಲ್ ಮಾಡೋದು ಬಿಟ್ಟು ಈ ಒಂದು ಮಗಳನ್ನು ಇಟ್ಕೊಂಡಿರುವಾಗ ನೀವು ಈ ರೀತಿ ಅದಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ನಂಬರ್ ಹಾಕಿದ್ರೆ ಈ ರೀತಿ ಮಾಡ್ತಾರೆ. ನೋಡಿ, ರವಿ ಕಕ್ಕೆ ಅವರಿಗೆ ಯಾರು ಗೊತ್ತಿಲ್ಲ. ನೀವು ನನ್ನನ್ನು ನೋಡಿದ್ರಲ್ಲ ವಿಡಿಯೋದಲ್ಲಿ ನಾನು ನನ್ನೆಲ್ಲ ನೋಡಿದ್ದು. ಹಾಗೆ ಇವರ ಕಷ್ಟ ಹೀಗಿದೆ ನೋಡಿ. ಇವರಿಗೆ ಮನೆ ಇಲ್ಲ, ಈ ರೀತಿ ಪ್ರಾಬ್ಲಮ್. ಯಾರು ಇಲ್ಲ ಅಂತ ಹೇಳುವಾಗ ಈ ರೀತಿ ಸಹಕಾರ ಕೊಡಬೇಕು ಅಂತ ಹೇಳುವಂಥ ರೀತಿ. ಯಾರಾದರೂ ಸಹಕಾರ ಮಾಡುವಂಥ ದಾನಿಗಳಿದ್ರೆ ದಯವಿಟ್ಟು ಬನ್ನಿ, ಸಹಕಾರವನ್ನು ಕೊಡಿ, ಕಮೆಂಟ್ಗಳನ್ನು ಮಾಡಿ. ನಾನು ಅವರಿಗೆ ನೇರವಾಗಿ, ನಿಮಗೆ ಜಾಗ ಉಂಟಾ? ಸ್ವಂತ ಜಾಗ ಕೂಡ ಇಲ್ಲ. ಬನ್ನಿ, ಇಲ್ಲಿ ಬನ್ನಿ. ನೋಡಿ, ಇವರ ಹೆಸರು ವಸಂತಿ ಅಂತ. ಯಾವ ರೀತಿಯಲ್ಲಿ ಸಮಸ್ಯೆಗೆ ಸಿಲುಕಿಸುವುದಕ್ಕೆ ಜನರು ಕಾಯ್ತಾ ಇರ್ತಾರೆ. ಒಂದು ಹೆಣ್ಮಗಳು ಮೆಸೇಜನ್ನು, ಕಮೆಂಟನ್ನು ಮಾಡಿದ್ರೆ ನೋವು ಅಂತ ಹೇಳಿದಾಗ ಅಂತ ಹೇಳುವಂಥದ್ದು ಗೊತ್ತಾಯಿತು. ಇವನ್ ರವಿ ಕಕ್ಕೆ ಪದವ್ ಅವರಿಗೆ ಯಾರದ್ರಲ್ಲಿ ಗೊತ್ತಿಲ್ಲ, ಆದರೆ ರವಿ ಕಕ್ಕೆ ಪದವು ಎದುರಲ್ಲೇ ನಾನು ಅವರನ್ನು ಗೊತ್ತು, ಅವ್ರ ಜೊತೆ ಇದ್ದೇನೆ ಅಂತ. 2 ಜನ ಇದ್ದಾರೆ ಬಾಡಿಗೆ ಮನೆಯಲ್ಲಿ. ಇವ್ರಿಗೆ ಕಷ್ಟ ಇದೆ. ಗಂಡ ತೀರಿ ಹೋಗಿ 3 ವರ್ಷ ಆಯಿತು. ಸ್ವಂತ ಜಾಗ ಇಲ್ಲ, ಮನೆ ಇಲ್ಲ. ಏನೋ ಆಚೆ ಈಚೆ ಅಡುಗೆ ಕೆಲಸ ಮಾಡಿಕೊಂಡು ಮಗಳನ್ನು ನೋಡಿಕೊಂಡು ಈ ಮನೆಯ ಬಾಡಿಗೆ ಕಟ್ತಾ ಇದ್ದಾರೆ. ಇದು ಯಾರದ್ದು ಮನೆ? ಇದು ನಮ್ಮ ಅವರದ್ದೇ, ನರೇಶ್ ಉಪಾಧ್ಯಾಯ. ಅವರಿಗೆ ಮನೇಲಿ ಬಾಡಿಗೆಯಲ್ಲಿ ಇದ್ದೀರಾ? ಓಕೆ. ಈಗ ಏನು ನೀನು ನನ್ನ ಜೊತೆ ಆ ವಿಡಿಯೋಗೆ ಕಮೆಂಟ್ ಮಾಡಿದ್ದೀರಿ, ಏನು ರಿಕ್ವೆಸ್ಟ್ ಅಂತ ನೀವೇ ಕೇಳಿಬಿಡಿ. ನಾನು ಕಷ್ಟದಲ್ಲಿದ್ದೇನೆ, ನನಗೆ ಬಾಡಿಗೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗೆ ನಿಮ್ಮ ವಿಡಿಯೋ ನೋಡಿದೆ ನಿನ್ನೆ ಫೇಸ್ಬುಕ್ಕಲ್ಲಿ, ಹಾಗೆ ನೋಡಿ ನಾನು ಕಮೆಂಟ್ ಹಾಕಿದೆ. ನನಗೆ ಸಹ ತುಂಬ ಕಷ್ಟದಲ್ಲಿದ್ದೇನೆ, ನನಗೆ ಒಂದು ಮನೆ ಮಾಡಿ ಕೊಡ್ಬೋದಾ ಸರ್ ಅಂತ ಹೇಳಿ ಕಮೆಂಟ್ ಹಾಕಿದೆ. ಅದರಲ್ಲಿ ನನಗೆ ತಪ್ಪಿ ನನ್ನ ಅಜಾಗ್ರತೆಯಿಂದ ನನಗೆ ನಂಬರ್ ಹಾಕಿ ಹೋಯಿತು. ಹೀಗೆಲ್ಲ ಆಗ್ತದೆ ಅಂತ ಹೇಳಿ ನಾನು ಖಂಡಿತ ಎನಿಸಲಿಲ್ಲ. ಹಾಗೆ ಇವತ್ತು ಬೆಳಿಗ್ಗೆ ಹೀಗೆ ಫೋನ್ ಬಂತು, ದತ್ತಾತ್ರೇಯ ನಾನು ಹೀಗೆ ನಿಮಗೆ ನೀವು ನಿನ್ನೆ ಕಮೆಂಟ್ ಹಾಕಿದ್ದಕ್ಕೆ ನಾನು ಹೀಗೆ ಫೋನ್ ಮಾಡಿದ್ದು ಅಂತ ಹೇಳಿ ಫೋನ್ ಬಂತು. ಹಾಗೆ ನಾನೇ ವಾಪಸ್ ಫೋನ್ ಮಾಡಿ, ಆಗ ಅವರು ಹೇಳಿದರು, ನನ್ನ ಹತ್ರ ನಿಮ್ಮದು ಸ್ಕ್ಯಾನರ್ ಉಂಟಾ, ಅಲ್ಲ ಬ್ಯಾಂಕ್ ಅಕೌಂಟು ಉಂಟಾ ಅಂತೇಳಿ ಕೇಳಿದರು. ಯಾವುದು ಇಲ್ಲ ಅಂಥೇಳಿ ಹೇಳಿದೆ. ಅದಕ್ಕೆ ಡಿಸೆಂಬರ್ 26ಕ್ಕೆ ನಾವು ಬರ್ತೀವಿ, ನಿಮಗೆ ನಿಮ್ಮ ಮಗಳಿಗೆ ಒಂದು ನೆಲೆ ಮಾಡಿ ಕೊಡ್ತೇವೆ ಅಮ್ಮ ಅಂತೇಳಿ ಹೇಳಿದರು. ಅಷ್ಟೇ. ನಾನು ಆ ನಂತರ ವಾಪಸ್ ಇದು ಮಾಡಲಿಕ್ಕೆ ಮೊಬೈಲ್ ಅದು ಆಟೋಮೆಟಿಕ್ ರೆಕಾರ್ಡ್ ಇತ್ತು. ಹೌದು, ರೆಕಾರ್ಡ್ ಆಗಿದೆ. ಆ ನಂತರ ಅವರು ಫೋನ್ ಮಾಡಿದ್ರು, ಸಾಯಿ ಅಂತ ಹೇಳುವವರು, ಇರುಗೋಳಿ ಪುಣ್ಯಕ್ಕ ಇಂಚ ಆಯ್ತಾ. ನೀವು ಅದನ್ನ ಯಾರಿಗೆ ಕಳಿಸಿದ್ರಿ ಫಸ್ಟ್? ಯಾರಿಗೆ? ಈ ರೆಕಾರ್ಡ್ ಆಗಿರುವಂತ ವಿಡಿಯೋವನ್ನ ಸಾಯಿ ಅವರಿಗೆ ಅಲ್ಲ, ಸಾಯಿ ಫಸ್ಟಿಗೆ ಫೋನ್, ನಂತರ ಸಾಯಿ ಫೋನ್ ಮಾಡಿದ್ರು. ಸಾಯಿ ಅಂದ್ರೆ ಯಾರು? ನನಗೆ ಗೊತ್ತಿಲ್ಲ. ಗೂನಾಡ್ಕ ಇಲ್ಲಿ
ಕಲ್ಲಗುಂಡಿಯವರನ್ನು ಅವರು ಫೋನ್ ಮಾಡಿದ್ರು. ಅಲ್ಲ, ಈಗ ಸಾಯಿ ಅಂತ ಹೇಳುವಂತ ವ್ಯಕ್ತಿಗೆ ನೀವು ಹಾಗೆ ಇದ್ದೀರಿ ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗ್ಲಿಕ್ಕೆ ಅದನ್ನ ನೋಡಿ ಕಮೆಂಟ್ ನೋಡಿ ಮಾಡಿದ್ರು. ಅವರು ಫೋನ್ ಮಾಡಿದ್ರು. ಫೋನ್ ಮಾಡಿ ತುಳುವಲ್ಲಿ ಮಾತಾಡಿದ್ರು. ಅಕ್ಕ ಇಂಚ ಕಮೆಂಟ್ ತುಯ್ಯ ಇರು ಅವರು ನಿಮಗೆ ಚಂದದಲ್ಲಿ ಹೇಳಿದ್ರು. ಇರು ಏಪಗಲ ನಂಬರ್ ಪಾಡಿಯರ ಬಲ್ಲಿ ನಂಬರ್ ತೂದು ಓಡೆ ಮುಟ್ಟ ಹಾಕೊಂಡು ತುಳೆ ಅಷ್ಟಾಗ ನಾನು ಎಲ್ಲ ವಿಷಯ ಹೇಳಿದೆ. ಇಂಚ ದತ್ತಾತ್ರೇಯ ಅನ್ಕೊಂಡಾರು ಫೋನ್ ಮಾಡ್ತೇವೆ ಅಂತ ಹೇಳಿದೆ. ಅಷ್ಟಾಗ ನೋಡಿದ್ರೆ ಅದು ಫೇಕ್ ಅಕ್ಕ ಫೇಕ್ ಅಂತ ಹೇಳಿ ಹೇಳಿದ್ರು. ಹಾಗೆ ನೀವು ನಿಮಗೆ ಆಧಾರ್ ರೆಕಾರ್ಡ್ ಅನ್ನು ಅವರಿಗೆ ಸಾಯಿಗೆ ಕಳಿಸಿದೆ. 2 ರೆಕಾರ್ಡ್ ಸಾಯಿಗೆ ಕಳಿಸಿದೆ. ಮತ್ತೆ ಸಾಯಿ ಎಂತ ದತ್ತಾತ್ರೇಯನ ನಂಬರು ಕಳಿಸಿದೆ. ಅಷ್ಟಾಗ ಅವರು ಹೇಳಿದ್ರು ನಮ್ಮ ಅದಕ್ಕೆ ಇದು ರವಿ ಕಥೆ ಪದವು ನೀವು ಅವರಿಗೆ ಅವರ ನಂಬರ್ ಕೊಡ್ತೇನೆ, ಅವರ ಹತ್ರ ಮಾತಾಡಿ. ರವಿ ಕಥೆ ಪದವು ಅವರಿಗೆ ಅವರ ನಂಬರ್ ಕೊಟ್ಟರು. ನಾನು ಅವರಿಗೆ ಫೋನ್ ಮಾಡಿದೆ. ಅಷ್ಟಾಗ ಅವರು ಹೇಳಿದ್ರು ನಾನು ಶಾಲೆಗೆ ಹೋಗಿ ಕಲೀಲಿಲ್ಲಮ್ಮ, ನನಗೆ ಎಂತ ಇದಿಲ್ಲ, ನೀವು ವಾಯ್ಸ್ ಮೆಸೇಜ್ ಮಾಡಿ ಅಂತ ಹೇಳಿ. ಅಷ್ಟಾಗುವಾಗ ಹೀಗೆಲ್ಲ ಆಯಿತು ಅಂತ ಹೇಳಿ ಎಲ್ಲ ಹೇಳಿದೆ. ಅಷ್ಟಾಗುವಾಗ ಹೇಳಿದ್ರು ನಾನು ವಿಚಾರಿಸ್ತೇನಮ್ಮ, ನೀವು ಧೈರ್ಯವಾಗಿರಿ ಅಂತ. ಆಗ ನಾನು ಹೇಳಿದೆ, ಈಗೊಳ್ಳಿ ಅಣ್ಣ, ಈಗ ನಾನು ಇದು ಫೋನ್ ನಂಬರ್ ಅದರಲ್ಲಿ ಹಾಕಿ ಹೋಯಿತು, ಏನೋ ತಪ್ಪಿ ಹಾಕಿ ಹೋಯಿತು. ಹಾಗೆ ಆಗಿ ನನ್ನ ಅಕೌಂಟಿಂದ ಏನಾದರೂ ದುಡ್ಡು ಹೋಗುವ ಚಾನ್ಸ್ ಉಂಟಾ ಅಂತ ಹೇಳಿ. ಆ ದುಡ್ಡು ಯಾವುದು ಇರುವುದು ನನ್ನ ಮಗಳದ್ದು ಅಂಗವಿಕಲ ವೇತನ ತಿಂಗಳಿಗೆ 2,000 ಬರುವಂಥದ್ದು 6,000 ಉಂಟು. ಬೇರೆ ಯಾವುದೂ ಇಲ್ಲ ನನ್ನ ಅಕೌಂಟಲ್ಲಿ ಆಗಲಿ, ನನ್ನ ಕೈಯಲ್ಲಿ ಆಗಲಿ, ಮನೆಯಲ್ಲಿ ಆಗಲಿ ಯಾವುದು ದುಡ್ಡಿಲ್ಲ. ದುಡ್ಡಾಗಲಿ ಕಿನ್ನಾಗಲಿ ಎಂತ ಇಲ್ಲ. ಅಷ್ಟಾಗುವಾಗ ಇಲ್ಲಮ್ಮ, ನೀವು ಅದಕ್ಕೆ ಹೆದರುದೇ ಬೇಡ, ಏನಾಗಲಿಕ್ಕಿಲ್ಲ, ನೀವು ಅಕೌಂಟು ನಂಬರ್ ಕೊಡಲಿಲ್ಲಲ್ಲ, ಇಲ್ಲ ಅಂತ ಹೇಳಿದೆ. ಅಷ್ಟಾಗುವಾಗ ನೀವು ಧೈರ್ಯವಾಗಿರಿ, ಏನಾಗೋದಿಲ್ಲ ಅಂಥೇಳಿ ರವಿ ಸರ್ ಫೋನ್ ಇಟ್ಟರು. ಸ್ವಲ್ಪ ಹೊತ್ತಾಗುವಾಗ ವಾಪಸ್ ಅವ್ರದ್ದು ವಾಯ್ಸ್ ಮೆಸೇಜ್ ಬಂತು. ನಾವು ಸುಬ್ರಹ್ಮಣ್ಯ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ವಿಚಾರಿಸ್ತಾರೆ ಅಂತ ಹೇಳಿದರು. ಈ ಸಾಯಿ ಅಂತ ಹೇಳುವವ ನನಗೆ ವಾಪಸ್ ಫೋನ್ ಮಾಡಿದ, ದಯವಿಟ್ಟು ಅಕ್ಕ ನೀವು ಯಾವತ್ತು ಏಪಲ ಇರು ನಂಬರ್ ಪಾಡಡೆ ನಂಬರ್ ಪಾಡಂಡ ತೂಲೆ ಓಡೆ ಮುಟ್ಟ ಎತ್ತುಂಡು ಅಂತ ಹೇಳಿ ಸಾಯಿ ನನಗೆ ಒಂದು ಸ್ವಂತ ಅಕ್ಕನಾಗೆ ನನ್ನನ್ನು ತುಂಬಾ ಒಂದು ಇದರಲ್ಲಿ ಇದು ಮಾಡಿದ. ಆ ನಂತರ ಅಲ್ಲಿಗೆ ಮುಗಿಯಿತು, ನಿಂತಿತ್ತು. ಈಗ ನೀವು ಫೋನ್ ಮಾಡಿದ್ರಿ. ಇಷ್ಟೇ ಕೇಳೋದು. ಇಷ್ಟಾದ್ಮೇಲೆ ನಂತರದ್ದು ಏನಾಯ್ತು ಅಂತ ನಿಮಗೆ ತೋರಿಸಿದೆ ನೋಡಿ. ಈ ರೀತಿಯ ಮೋಸಗಳಾಗುತ್ತೆ ಹೆಣ್ಮಕ್ಳಿರ್ತಕ್ಕಂಥ ಮನೆಗಳಿಗೆ. ನಾನು ಮಾತ್ರ ಒಂದು ನಿಮಿಷ ರೆಕಾರ್ಡ್ ನಿಮ್ಗೆ ಕಳಿಸ್ತೇನೆ. ಅವನದ್ದು ರೆಕಾರ್ಡ್ ಬಂದಿದೆ ನನಗೆ, ಬಂದಿದಲ್ಲ. ಅಷ್ಟಾಗುವಾಗ ಅವ ಹೇಳಿದ್ದೇಗೆ ಗೊತ್ತು, ನಾನು ನಂತರ 2ನೇ ನೀವು ಕಿವಿ ಕೊಟ್ಟಿರ್ಬೋದು, 2ನೇ ಕಾಲ್ ನಾನೇ ಮಾಡಿದ್ದು ದತ್ತಾತ್ರೇಯನಿಗೆ. ಈಗೊಳ್ಳಿ ನೀವು ಆಗ ಸ್ವಲ್ಪ ದುಡ್ಡು ನಿಮ್ಮ ಇದಕ್ಕೆ ನಿನ್ನೆ ನಾವು ಕಮೆಂಟ್ ನೀವು ಹಾಕಿದ ಕೂಡಲೇ ನಾವೆಲ್ಲ ಇದು ಮಾಡಿ ಒಟ್ಟು ಮಾಡಿದ್ದೇವೆ ದುಡ್ಡು. ನೀವು ನನ್ನ ಹತ್ರ ಅಕೌಂಟ್ ನಂಬರ್ ಉಂಟಮ್ಮ ಅಂತೇಳಿ ಕೇಳಿದ್ರಲ್ಲ, ಅಕೌಂಟ್ ನಂಬರ್ ನನ್ನದಿಲ್ಲ, ನಿಮ್ಮ ನನ್ನ ಪರಿಚಯದವ್ರದ್ದು ಯಾರ್ದಾದ್ರೂ ಕೊಟ್ಟರೆ ಆಗ್ಬೋದಾ, ಅದಕ್ಕೆ ಹಾಕ್ತೀರಾ ಅಂತ ಕೇಳುವಾಗ ಇಲ್ಲ 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 ಅದೆಲ್ಲ ಬೇಡ, ಅದು ಮನೆ ನಿಮಗೆ ಇದು ಮಾಡುವಾಗ ನಾವು ಅದಕ್ಕೆ ಸೇರಿಸ್ತೇವೆ, ಮತ್ತು ನಿಮ್ಮ ಸಂಬಂಧದವರ ಯಾರಾದರೂ ಇದ್ದರೆ ನೀವು ಒಟ್ಟು ಮಾಡಿ ಕೊಡಿ ಅಂತೇಳಿ ಅವರು ದತ್ತಾತ್ರೇಯ ಹೇಳಿದರು. ಹೌದಾ, ಆಯಿತು ಅಂತ ಹೇಳಿದೆ. ಅಷ್ಟಾಗುವಾಗ ಅವ್ರು ಹೇಳಿದರು, ನಾವು ಯಾವುದಕ್ಕೂ ಡಿಸೆಂಬರ್ 26ಕ್ಕೆ ನೀವು ಫ್ರೀ ಇರ್ತೀರಲ್ಲ, ನಾವು ಬರ್ತೀವಿ ಅಂತ ಹೇಳಿ ಹೇಳಿದ್ರು. ಇಷ್ಟಾದ ವಿಷಯಗಳು. ಓಕೆ, ಇವಾಗ ಇದೆಲ್ಲ ಬಿಡಿ, ನಮ್ಗೆ ಗೊತ್ತಾಯ್ತು ಹೇಗೆ ಜನಗಳು ಯಾಮಾರಿಸ್ತಾರೆ ಅಂತ ಹೇಳೋದು ಗೊತ್ತಾಯ್ತು. ಬಂಧುಗಳಿದ್ದಾರೆ, ನೀವು ಏನು ನಿನ್ನೆ ಕಮೆಂಟ್ ಮಾಡಿದ್ರೆ ನಿಮಗೆ ಏನಾರ ಅವಶ್ಯಕತೆ ಇದೆ ಅಂತ ಒಂದು ಕೇಳಿ, ಯಾರಾದರೂ ಇವರಿಗೆ ಸಹಕಾರವನ್ನ ಕೊಡೋದಿದ್ರೆ ದಯವಿಟ್ಟು ಕೊಡಬಹುದು. ನಮ್ಮ ಮುಖಾಂತರವಾದರೂ ಹೇಳಿ, ಅಥವಾ ಅವರಿಗೆ ಕರೆಯನ್ನು ಮಾಡೋದಕ್ಕೆ ಅವರ ನಂಬರ್ ಮತ್ತವನ್ನ ಹಾಕೋದಿಲ್ಲ. ಈ ರೀತಿಯ ಮಿಸ್ಟೇಕ್ಸ್ಗಳು, ತೊಂದರೆಗಳು ಆಗ್ತದೆ ಸಮಾಜದಲ್ಲಿ. ಹೆಣ್ಣು ಮಕ್ಕಳು ಈ ರೀತಿ ಬದುಕೋದು ತುಂಬಾನೇ ಕಷ್ಟ. ಇದರ ಒಂದು ದುರುಪಯೋಗವನ್ನ ಪಡ್ಕೊಳ್ಳಿಕ್ಕೆ ವೇಟ್ ಮಾಡ್ತಿರ್ತಾರೆ. ಒಂದು ರಿಕ್ವೆಸ್ಟ್ ಮಾಡಿ, ನೀವು ಏನು ಕಮೆಂಟ್ ಮಾಡಿ, ಅದಕ್ಕೆ ನಾನು ನಿಮ್ಮ ಮನೆಯನ್ನ ಹುಡುಕಿಕೊಂಡು ಬಂದಿರೋದು. ಕಮೆಂಟ್ ಮಾಡಿ ನಂಬರ್ ಹಾಕಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕೊಳ್ಳೋ ಬದಲು ನೀವು ಇಲ್ಲಿ ಈಗ ನಿಮ್ಮ ಬಂದಿದ್ದಾನಲ್ಲ ಮನೆಗೆ, ರಿಕ್ವೆಸ್ಟ್ ಮಾಡಿ ಯಾರಾದ್ರೂ ಸಹಕಾರ ಕೊಡೋರು ಇದ್ರೆ ನಿಮಗೆ ನಿಮ್ಮ ಮಕ್ಕಳಿಗೆ ಕೊಡಬಹುದು. ಮತ್ತೆ ಏನಂತ ಗೊತ್ತಿಲ್ಲ, ಈಗ ರಿಕ್ವೆಸ್ಟ್ ಮಾಡಿ. ದಯವಿಟ್ಟು ನನಗೆ ಬಾಡಿಗೆ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಂದರೆ ಕೆಲಸ ಅಂತೇಳಿ ಅಡುಗೆಗೆ ಹೋಗುವುದು ದಿನಂಪ್ರತಿ ಕೆಲಸ ಇರುವುದಿಲ್ಲ, ಒಂದು ವಾರದಲ್ಲಿ 1 ಅಥವಾ 2, ಅದರಿಂದ ನನಗೆ ಜೀವನ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಜೀವನ ಆಗಬೇಕು, ಬಾಕಿ ಎಲ್ಲ ಇದಾಗಬೇಕು. ಆದ ಕಾರಣ ನಾನು ಕಮೆಂಟನ್ನು ನೋಡಿ ನನಗೆ ಯಾರಾದರೂ ಒಂದು ಇದು ಮಾಡಿ ಅಂತ ಹೇಳಿದ್ದು. ಯಾರಾದರೂ ನಮ್ಮ ಶಿವಳ್ಳಿಯ ಇದರಲ್ಲಿ ಆದರೂ ಆದೀತು, ಬೇರೆ ಹೀಗೆ ಮಾತ್ರ ನನಗೆ ತೊಂದರೆ ಕೊಟ್ಟು ಇದು ಮಾಡಬೇಡಿ. ದಯವಿಟ್ಟು ಸಹಾಯ ಮಾಡುವುದಿದ್ದರೆ ಯಾವ ರೂಪದಲ್ಲಿ ಆದರೂ ನನಗೆ ಒಂದು ಈಗ ಅಗತ್ಯ ಇರುವುದು ನನಗೆ ಮನೆಯದ್ದು. ಅದೊಂದು 3 ಸೆನ್ಸಿನ ಜಾಗದಲ್ಲಿ ಒಂದು ಸಣ್ಣ ಜೋಂಪಡಿಯಾಗಿ ಮಾಡಿಕೊಟ್ರು ಆದೀತು. ನನ್ನ ರಿಕ್ವೆಸ್ಟ್ ಅಷ್ಟೇ. ಅವರ ಕಷ್ಟ ಗೊತ್ತಾಗಿದೆ. ಇಲ್ಲಿ ಮಗಳು ನೋಡಿ 25 ವರ್ಷ ಆಗಿದೆ, 25 ವರ್ಷದ ಅಂಗವಿಕಲ ಮಗಳು. ಹೌದು, ನನಗೆ ಅವಳನ್ನು ಹಿಡ್ಕೊಂಡು ಎಷ್ಟು ಕಷ್ಟ ಆಗ್ತದೆ ಅಂತೇಳಿ ಇಲ್ಲಿ ನರೆಕರೆಯವರಲ್ಲಿ ಕೇಳಿ. ಒಂದು ಬೆಳಿಗ್ಗೆ 5ವರೆಗೆ ನಾನು ಹೋದರೆ ಬರೋದು 5ವರೆಗೆ, ಇಷ್ಟರವರೆಗೆ ಏನಾದರೂ ಒಬ್ಬಳೇ ಇರ್ತಾಳೆ ಮನೆ, ಒಬ್ಬಳೇ ಇಲ್ಲೇ ಇರೋದು ಸಹ.
ಹೊರಗೆ ಕೂತ್ಕೊಳ್ಳಿಸಿ ಹೋಗುದು. ಇಲ್ಲಿ ನೆರೆಕರೆಯವರೆಲ್ಲ ನೋಡಿಕೊಂಡು ಹೋಗುದು, ಟಾಟಾ ಮಾಡಿಕೊಂಡು ಇದ್ದಾಳೆ ಎಂತ ಮಾಡ್ತಾಳೆ ಅಂತೇಳಿ. ನಾನು ಆಚೆಯಿಂದ ಫೋನ್ ಮಾಡುವಾಗ ಇದ್ದಾಳೆ ಅಕ್ಕ, ತಲೆ ಬಿಸಿ ಮಾಡಬೇಡಿ ಅಂತೇಳಿ ಹೇಳ್ತಾರೆ. ಅಂಥ ಕಠಿಣ ಪರಿಸ್ಥಿತಿ. ಅದಕ್ಕೋಸ್ಕರ ನಾನು ನಿನ್ನೆ ವಿಡಿಯೋ ನೋಡಿ, ನಾನು ಇದಕ್ಕಿಂತ ಮೊದಲು ಕೂಡ ತುಂಬ ವಿಡಿಯೋ ನೋಡಿದ್ದೇನೆ. ನಾನು ಯಾವತ್ತೂ ಹಾಗೆ ಮಾಡಿದವಳಲ್ಲ, ಹಾಗೆ ಬೇಡ ಅಂತೇಳಿ. ಆದರೆ ನಿನ್ನೆಯ ವಿಡಿಯೋ ಮಾಡಲೇಬೇಕು ಅಂತ ನನಗೇನೋ ದೇವರು ಮನಸ್ಸು ಕೊಟ್ಟು ಹೀಗೆಲ್ಲ ಆಗ್ತದೆ ಅಂತ ಖಂಡಿತ ಎನಿಸಲಿಲ್ಲ. ಇದನ್ನು ಇಷ್ಟೊಂದು ಇದು ಮಾಡ್ತಾರೆ ಅಂತ. ಕಾವಿ ಹುಟ್ಟು ಸ್ವಾಮೀಜಿ ಅಂತೆ. ನೀವು ಯಾರನ್ನು ನಂಬುದು ಅಂತ ಗೊತ್ತಾಗುದಿಲ್ಲ. ಇಲ್ಲಮ್ಮ, ನಾವಿದ್ದೇವೆ ನಿಮ್ ಜೊತೆ, ಇಲ್ಲದ್ರೆ ನಾನು ಬರ್ತಾ ಇರ್ಲಿಲ್ಲ. ಆಯ್ತಾ, ನಿಮ್ ಜೊತೆ ಇದ್ದೇವೆ. ನೋಡ್ತೇವೆ, ಏನೇನೋ ನಾವು ಖರ್ಚುಗಳನ್ನ ಮಾಡ್ತೇವೆ, ಎಲ್ಲೆಲ್ಲೋ ನಾವು ಏನೇನೋ. ಹೌದು, ಓಕೆ, ಕೊಡಿ. ಹಲೋ, ಹಾಂ ಒಳ್ಳೆಣ್ಣ ಅದೇ ಮುಳು ಒಳ್ಳೆಯರು, ಇನ್ನು ಫ್ರೆಂಡ್ಸ್ಗಳು ಒಳ್ಳೆಯರು ಪಾತಿರಲಿ ಅವ ಕೊಡ್ಬಾಯ್. ಹಲೋ, ಸಾಯಿ ಪ್ರಕಾಶ ಯಾನ್ ವಿಜಯ ವಿಖ್ಯಾತ್ ಇಮ್ಮರೆ ಕಾಲ್ ಮಾಡ್ತಿತ್ತಾರೆ ಇರೇ ಈರಿ ನಿಂಗೆ ಗೊತ್ತಾಯ್ತ ಅಂದ. ಓಕೆ ಓಕೆ, ಅವ ಅಂಚಿನ ಅಂದು ಬತ್ತನದ ಏಕೆ ನಿಂಬೆ ಇಲ್ಲಾಗ ಮೀಟಾಯೆ. ಅವ್ ದಾದ ನಿಂಗೆ ಅವು ಮುಲ್ಪದಾಗಲತ್ತಾವು ಬ್ಯಾಂಗ್ಳೂರ್ದ ಹೀಗೆ. ಅತ್ 25 ಬತ್ತ ಸಾಕಾರ ಮಲ್ಪಣ ಮಲ್ಪಾಡು ಅಂಡ ರವಿ ಅಣ್ಣನ ಗೊತ್ತುನೂ ಆಯ್ಪನೊಂದಿಲ್ಲ. ರವಿ ಅಣ್ಣನ ಗೊತ್ತುನೂ ಅವನು ಹೇಳ್ತಿದ್ದಾನೆ. ರವಿ ಅಣ್ಣನಿಗೆ ಡೈರೆಕ್ಟ್ ಕಾಲ್ ಮಾಡಿದಾಗ ರವಿ ಅಣ್ಣನಿಗೆ ಗೊತ್ತಿಲ್ಲ ಅದು. ಇನ್ನು ಬೇಡ, ಅದೇ ಅದೇ ನೋಡ್ರಿ, ನಾನು ಇವ್ರ ಜೊತೆ ಒಂದು ನಾನು ವಿಡಿಯೋ ಮಾಡ್ತಿದ್ದೇನೆ, ಹಾಕ್ತೇನೆ. ಸಾಕಾರ ಮಾಡುವಂತ ನಮ್ಮ ಇಲ್ಲಿಯವರಿದ್ರೆ ಯಾರಾದ್ರೂ ಸಾಕಾರ ಮಾಡ್ಲಿ ಇವರಿಗೆ, ಮತ್ತೆ ನೋಡುವ ಅಲ್ಲ. ಸರಿ ಸರಿ, ನಾನು ಮತ್ತೆ ಮಾತಾಡ್ತೇನೆ. ಅಲ್ಲ ಅದೇ ಆಯ್ತು. ಅಲ್ಲ ಅವನನ್ನು ಯಾರು ಅಂತ ಈ ರೀತಿ ಫೇಕ್. ನಾನು ಇವ್ರಿಗೆ ಹೇಳಿದೆ ನಂಬರ್ ಎಲ್ಲ ಹಾಕ್ಬೇಡಿ, ಇವ್ರು ನಂಬರ್ ಹಾಕಿ ಏನು ರಿಕ್ವೆಸ್ಟ್ ಮಾಡಿದ್ರು ಅದನ್ನು ಇಲ್ಲೇ ಮಾಡಿ ಅಂತ, ಅದಕ್ಕೆ ನಾನು ಇಲ್ಲೇ ಬಂದಿರೋದು. ನಾನು ಮತ್ತೆ ಮಾತಾಡ್ತೇನೆ ನಿಮ್ಮ ಮಟ್ಟಿಗೆ, ಆಯ್ತಾ? ಓಕೆ, ಥ್ಯಾಂಕ್ ಯು. ಈ ರೀತಿಯ ಸಮಸ್ಯೆಯಲ್ಲಿ ಪಾಪ ಇವರು ಇದ್ದಾರೆ. ಬಂಧುಗಳು ನಾನು ಇಷ್ಟೇ ಹೇಳೋದು, ಅಲ್ಲಿ ಇಲ್ಲಿ ಅಂತೇಳಿ ಸಾಕಾರವನ್ನು ಏನೋ ಒಂದು ಪ್ರಚಾರದ ನಾವು ವಿಚಾರಕ್ಕೋಸ್ಕರ ಕೊಡ್ತಾ ಇರ್ತೇವೆ. ಇವರಿಗೆ ಒಂದು ಸಣ್ಣ ಗುಡಿಸಲಿನ ರೀತಿಯಲ್ಲಾದರೂ ಆಗ್ಬೋದು. ಯಾರಾದರೂ ದೊಡ್ಡ ಮನಸ್ಸನ್ನು ಮಾಡಿ, ಅವ್ರು ಹೇಳ್ತಿದ್ದಾರೆ ನಮ್ಮದೇ ಸಮಾಜದ ಬಂಧುಗಳು ಶಿವಳ್ಳಿ ಬ್ರಾಹ್ಮಣರು ಅಂತ, ಸೊ ಅವರೇ ಯಾರಾದರೂ ಸಾಕಾರ ಮಾಡಿದ್ರು ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಷ್ಟು ದಿನ ಮಾಡೋದು ಬೇಡ, ಏನೋ ಒಂದು ಬದುಕಿರ್ತೇನೆ ಅಂತ. ಆದರೆ ಕಟ್ಟ ಕಡೆದಾಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದ ಸಿಚುವೇಶನ್ ಬಂದಿದೆ. 25 ವರ್ಷದ ಮಗಳು, ಇವಳು ನೊಬ್ಳನ್ನೇ ಬಿಟ್ಟು ಹೋಗ್ತಾರೆ ಕೆಲಸಕ್ಕೆ. ಪಾಪ ಏನು ಮಾಡೋದು ಹೇಳಿ. ಒಂದು ದಯವಿಟ್ಟು ರಿಕ್ವೆಸ್ಟ್, ನೀವೇ ಬಂದು ಇವರ ಮನೆಗೆ ಬಂದು ಬರುವ ದಾರಿಯನ್ನು ತೋರಿಸಿದ್ದೇನೆ. ಒಂದು ಸಾಕಾರ ಮಾಡಿದ್ರೆ ದಯವಿಟ್ಟು ಮಾಡಿ. ಅವರೇ ನಂಬರ್ ಹಾಕಿರೋದಿಲ್ಲ, ಏನಾದರೂ ನನಗೆ ಕರೆಯನ್ನು ಮಾಡಿ ಅವರಿಗೆ ಕಾಂಟ್ಯಾಕ್ಟ್ ಆಗ್ತದೆ ಅಂತ ಹೇಳಿದ್ರು ಕೂಡ ಖಂಡಿತವಾಗ್ಲೂ ಓಕೆ. ಯಾರಾದರೂ ಸಾಕಾರ ಮಾಡೋರಿದ್ರೆ ನನ್ನ ಕಾಂಟ್ಯಾಕ್ಟ್ ಆಗಿ ನಮ್ಮ ಮುಖಾಂತರ ಬಂದು ಅವರಿಗೆ ಸಾಕಾರವನ್ನು ಮಾಡೋಣ ಜೊತೆಯಲ್ಲಿ ಬಂದು. ದಯವಿಟ್ಟು ಧನ್ಯವಾದ. ಮತ್ತೊಮ್ಮೆ ಬೇಗ ಅವರಿಗೆ ಒಂದು ಒಳ್ಳೆಯ ಮನೆಯನ್ನು ನಿರ್ಮಾಣ ಮಾಡೋದರ ಮೂಲಕ ಸಿಗುವಂತಾಗಲಿ ಅಂತ ಆ ಮಾಲಿಂಗೇಶ್ವರ ಜೊತೆಗೆ ತಾಯಿ ಆರಿಗೋಡಿ ಚಾಮುಂಡೇಶ್ವರಿ ಜೊತೆ ಬೇಡಿಕೊಳ್ತಾ ಇದ್ದೇನೆ. ಧನ್ಯವಾದ. ಆ ತಾಯಿಗೆ ಏನು ನಿರೀಕ್ಷೆಯಲ್ಲಿ ಕಾಲ್ ಮಾಡಿದ್ರು ಆ ದೇವರೇ ನಮ್ಮನ್ನು ಕಳಿಸಿರುವಂತಾಗಲಿ. ಧನ್ಯವಾದ. ನೋಡಮ್ಮ ಏನಾಗ್ತದೆ ಅಂತ, ಆಯ್ತಾ? ಮಾಡಿದರೆ ಯಾವತ್ತು ಫೈಲ್ ಆಗೋದಿಲ್ಲ, ಸಿಗ್ತದೆ ನಿಮಗೆ ಒಂದು, ಆಯ್ತಾ?